ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಜರ್ಮನ್ ಸಿಲ್ವರ್ ಐಟಮ್ಸ್ ಎಲ್ಲ ನೋಡೋಣ. ಲೈಕ್ ಜರ್ಮನ್ ಸಿಲ್ವರಲ್ಲಿರುವಂಥ ಪೂಜಾ ಆರ್ಟಿಕಲ್ಸ್ ಆಗಲಿ ಮತ್ತು ಗಿಫ್ಟ್ ಐಟಮ್ಸ್ ಆಗಲಿ ಎಲ್ಲ ಕೂಡ ನಿಮಗೆ A to Z ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಎಂಡ್ವರೆಗೂ ವಾಚ್ ಮಾಡಿ. ಎಲ್ಲ ಎಕ್ಸ್ಕ್ಲೂಸಿವ್ ಆ್ಯಂಡ್ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಲೈಕ್ ರೀಸೆಲ್ಲರ್ಸ್ ಆಗಿದ್ದೀರಾ ಅಥವಾ ಮದುವೆ ಇದೆ ನಿಮ್ಮ ಮನೇಲಿ ರಿಟರ್ನ್ ಗಿಫ್ಟ್ಗೆ ನೋಡ್ತಾ ಇದ್ದೀರಾ, ಓನ್ ಯೂಸ್ಗೆ ನಿಮಗೆ ಪೂಜಾ ಆರ್ಟಿಕಲ್ಸ್ ಬೇಕು, ಲೈಕ್ ಜರ್ಮನ್ ಸಿಲ್ವರ್ ಒಳ್ಳೆ ಪ್ರಾಡಕ್ಟ್ಸ್ಗೆ ಹುಡುಕ್ತಾ ಇದ್ದೀರಾ ಅಂದರೆ ದಿ ಬೆಸ್ಟ್ ಕಲೆಕ್ಷನ್ಸ್ ಈ ವಿಡಿಯೋಲಿ ಇರುತ್ತೆ. ಇವ್ರು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲ್ ಸಪ್ಲೈಯರ್ಸ್ ಆಗಿದ್ದಾರೆ. ಫ್ರೆಂಡ್ಸ್, ಖಂಡಿತ ನಿಮಗೆ ಕಲೆಕ್ಷನ್ಸ್ ಅಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಪ್ರೈಸಸ್ ಆಗಲಿ ಕ್ವಾಲಿಟಿ ಆಗಲಿ ಬೆಸ್ಟ್ ಇದೆ. ಸ್ಟಾರ್ಟಿಂಗ್ ₹4 ₹7 ರೇಂಜಸಲ್ಲೇ ಇವ್ರ ಹತ್ರ ಇರುವಂಥ ಜರ್ಮನ್ ಸಿಲ್ವರ್ಸ್ ಎಲ್ಲ ಇರುತ್ತೆ. ಲೈಕ್ ಗ್ರಾಮ್ ಪ್ರೈಸಸ್ ಎಲ್ಲ ಕೆಲವೊಂದೆಲ್ಲ ನಿಮಗೆ ಪೀಸ್ ಲೆಕ್ಕ ಇರುತ್ತೆ, ಕೆಲವೊಂದೆಲ್ಲ ವೆಯ್ಟ್ ಲೆಕ್ಕ ಇರುತ್ತೆ. ಬಟ್ ಬೇರೆ ಕಡೆಗೆ ಕಂಪೇರ್ ಮಾಡಿದಾಗ ಇವ್ರ ಹತ್ರ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಸಿಗುತ್ತೆ, ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ. ಖಂಡಿತ ಅದಂತೂ ನಾನು ನಿಮಗೆ 100 ಅಲ್ಲ 200% ಗ್ಯಾರಂಟಿ ಕೊಡ್ತೀನಿ. ಸುಮಾರು ಜನಕ್ಕೆ ಲೈಕ್ ಹೋಲ್ಸೇಲ್ ಅಂದರೆ ಚಿಕ್ಕಪೇಟೆಲ್ಲೇ ಸಿಗುತ್ತೆ, ಚಿಕ್ಕಪೇಟೆಗೆ ಹೋದರೆ ಮಾತ್ರ ಹೋಲ್ಸೇಲ್ ಅಂದ್ಕೊತೀರಾ. ಇಲ್ಲ, ಇವ್ರದ್ದು ಹೋಲ್ಸೇಲ್ ಶಾಪ್ ಚಿಕ್ಕಪೇಟೆಲ್ಲೂ ಕೂಡ ಇದೆ. ಬಟ್ ಸುಮಾರು ಜನಕ್ಕೆ ಈಗೇನಂದರೆ ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಬೇಕು, ಪೀಸ್ಫುಲ್ ಎನ್ವೈರ್ಮೆಂಟ್ ಇರಬೇಕು, ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಸೊ ದಟ್ ಇವರು ಇನ್ನೊಂದು ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕತಿರ್ಗುಪ್ಪೆಯಲ್ಲಿದೆ. ಸೊ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಾನೀಗ ಲೊಕೇಶನ್ ಸಹ ತೋರಿಸ್ತೀನಿ ವಿಡಿಯೋಲಿ. ಸೊ ತುಂಬ ಈಸಿ ಇರುತ್ತೆ ನಿಮಗೆ. ಇವ್ರ ಹತ್ರ ಗಿಫ್ಟ್ ಐಟಮ್ಸ್, ರಿಟರ್ನ್ ಗಿಫ್ಟ್ ಐಟಮ್ಸ್ ಸ್ಟಾರ್ಟಿಂಗ್ ಜಸ್ಟ್ ₹100 ಇದೆ. ಅದರಲ್ಲೂ ಕೂಡ ನಿಮಗೆ ಮಲ್ಟಿಪಲ್ಸ್ ಬೇಕಾದ್ರೂ ಸಿಗುತ್ತೆ. ಇವಾಗ 100 ಪೀಸಸ್ ಬೇಕು, 200 ಪೀಸಸ್ ಬೇಕು ಅಂದ್ರೂ ಇವ್ರ ಹತ್ರ ಖಂಡಿತ ಸಿಗುತ್ತೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ, ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಮತ್ತು ನೀವು ಬೇರೆ ಬೇರೆ ಸ್ಟೇಟ್ಸಿಂದ ನೋಡ್ತಾ ಇದ್ದೀರಾ ಅಥವಾ ಬರೋಕ್ಕಾಗಲ್ಲ, ಸಡನ್ನಾಗಿ ಒಂದು ಫಂಕ್ಷನ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಾ, ಸೊ ಗಿಫ್ಟಿಂಗ್ ಕೊಡೋಕ್ಕೆ ನಿಮಗೆ ಗಿಫ್ಟ್ಸ್ ಬೇಕಾಗಿದೆ ಅಂದರೆ ಅವತ್ತಿನ ದಿವಸನೇ ನಿಮಗೆ ಬ್ಯಾಂಗ್ಳೂರಲ್ಲೇ ಇದ್ದರೆ ಡನ್ಝೋ ಕೂಡ ಬುಕ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ನೀವು ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ. ಅದರ್ ದೆನ್ ನೀವು ಬ್ಯಾಂಗ್ಳೂರ್ ಇದ್ದೀರಾ ಅಂದ್ರೂ ವಿಡಿಯೋ ಕಾಲ್, ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿಕೊಡ್ತಾರೆ. ಸೊ ತುಂಬಾ ಜೆನ್ಯೂನ್ ಆ್ಯಂಡ್ ಪ್ರಾಮಿಸಿಂಗ್ ಆಗಿದ್ದಾರೆ. ಖಂಡಿತ ನೀವು ಟ್ರಸ್ಟ್ ಮಾಡಿ ಬೈ ಮಾಡ್ಕೊಳ್ಳಿ. ನೀವು ಸಹ ಹೇಳ್ತೀರಾ ಒಳ್ಳೆ ಶಾಪ್ನ ಸಜೆಸ್ಟ್ ಮಾಡಿದ್ದೀರಾ ಅಂತ. ನಾನಂತೂ ಅದು ನಿಮಗೆ 100 ಅಲ್ಲ 200% ಗ್ಯಾರಂಟಿ ಕೊಡ್ತೀನಿ. ಈಗ ಲೊಕೇಶನ್ ನೋಡೋಣ. ಇವಾಗ ನೀವು ನೋಡ್ತಾ ಇರೋದು ಕತ್ರಗುಪ್ಪೆ ಮೇನ್ ರೋಡ್. ಇಲ್ಲಿ ನಿಮಗೆ ಕರೂರ್ ವೈಶ್ಯ ಬ್ಯಾಂಕ್ ಅದಕ್ಕೆ ಅಪೋಸಿಟಲ್ಲಿ ಇಂಡಿಯನ್ ಆಯಿಲ್ ಬರುತ್ತೆ. ಇದೇ ಮೇನ್ ಲ್ಯಾಂಡ್ಮಾರ್ಕ್. ಅದಕ್ಕೆ ಸ್ವಲ್ಪ ಮುಂದೆ ಬಂದರೆ ನೀವು ಈ ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ. ಈ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರಲ್ಲಿದೆ ಶ್ರೀ ಬಾಲಾಜಿ ವೈಟ್ ಮೆಟಲ್ಸ್ ಆ್ಯಂಡ್ ಗಿಫ್ಟ್ಸ್ ಅಂತ. ಸೊ ಇದೇ ಶಾಪು ಸೆಕೆಂಡ್ ಫ್ಲೋರಲ್ಲಿರುತ್ತೆ. ಈ ಕೆಳಗಡೆ ಶಾಪ್ ಕೂಡ ನಾನು ತೋರಿಸ್ತೀನಿ. ಸೊ ನೀವು ಹೋದಾಗ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನಿಮಗೆ ಬಾಪು ಕಾಟನ್ ಬಜಾರ್ ಅಂತ ಒಂದು ಬಿಗ್ ಶಾಪ್ ಇದೆ. ಸೊ ಅದ್ರ ಮೇಲೆ ಇರೋವಂಥ ಬಿಲ್ಡಿಂಗಲ್ಲೇ ಸೆಕೆಂಡ್ ಫ್ಲೋರಲ್ಲೇ ನಿಮಗೆ ಶಾಪ್ ಬರುತ್ತೆ. ಸೊ ಶಾಪ್ ಅಡ್ರೆಸ್ ಕ್ಲಿಯರಾಗಿ ತೋರಿಸಿದ್ದೀನಿ. ಇನ್ನು ಡೌಟ್ಸು ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಎಲ್ಲ ನಮ್ಮ ವ್ಯೂವರ್ಸ್ಗೆ. ಇದೆಲ್ಲ ಏನು ಪ್ರಾಡಕ್ಟ್ಸ್ ಬರುತ್ತೆ, ಹೆಂಗೆ ಸರ್? ಮೇಡಮ್, ಮೊದಲು ಅಂಗಡಿ ಹೆಸರು ಹೇಳ್ತೀನಿ ಮೇಡಮ್. ಇದು ಶ್ರೀ ಬಾಲಾಜಿ ವೈಟ್ ಮೆಟಲ್ಸ್ ಅಂಡ್ ಗಿಫ್ಟ್ಸ್ ಅಂತ. ಓಕೆ. ಇದು ವಿವೇಕಾನಂದ ನಗರ್ ಕತ್ತಿರ್ಗುಪ್ಪೆ ಮೇನ್ ರೋಡ್ ಅಲ್ಲಿ ಇದೆ ಮೇಡಮ್. ನಮ್ಮ ಶಾಪ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುತ್ತೆ. ಸೊ ಲೊಕೇಶನ್ ಕೊಟ್ಟಿರ್ತೀನಿ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡಿಸ್ಪ್ಲೇ ಮೇಲೆ. ಯಾರಿಗಾದ್ರೂ ಅಡ್ರೆಸ್ ಬೇಕು ಅಂದ್ರೆ ಕಾಲ್ ಮಾಡ್ಬೋದು. ನಾನು ಲೊಕೇಶನ್ ಮತ್ತೆ ಬೇಕಾದ್ರೂ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಲೊಕೇಶನ್ ಇರುತ್ತೆ, ನೋಡ್ಕೊಂಡು ಬರ್ಬೋದು. ಸೊ ನಮ್ಮ ಹತ್ರ ಪೂಜಾ ಆರ್ಟಿಕಲ್ಸ್ ಮೇಡಮ್, ಜರ್ಮನ್ ಸಿಲ್ವರ್ದು ಪೂಜಾ ಆರ್ಟಿಕಲ್ಸ್, ರಿಟರ್ನ್ ಗಿಫ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಇದರಲ್ಲಿ ನಾನು ಕೆಲವೊಂದು ಕಾಂಬೋಸ್ ತೋರಿಸ್ತೀನಿ, ಮತ್ತೆ ದೀಪಗಳು, ಪ್ಲೇಟ್ಸ್, ಕಲಶ, ಚೊಂಬೆಲ್ಲಾನು ಒಂದೊಂದಾಗಿ ತೋರಿಸ್ತೀನಿ ಮೇಡಮ್, ಬೇರೆ ಬೇರೆ ಕ್ಯಾಟಗರಿ. ಸೊ ಇದೆಲ್ಲ ಕಾಂಬೋ ಸೆಟ್ಸ್ ಇಂಡಿವಿಜುವಲ್ ತಗೋಬೋದಾ? ಹೌದು ಮೇಡಮ್, ನಿಮ್ಗೆ ಇದರಲ್ಲಿ ನಾನು ಜಸ್ಟ್ ನೋಡೋದಕ್ಕೆ ಅಂತ ಕಾಂಬೋ ಸೆಟ್ ತರ ತಯಾರು ಮಾಡಿದ್ದೀನಿ. ಬೇಕಾ ನೀವು 2 ಕುಂಕುಮ ಹೋಲ್ಡರ್ಸ್ ಬೇಕು, 2 ಕುಂಕುಮ ಹೋಲ್ಡರ್ಸ್ ತಗೋಬಹುದು. ಇದ್ರಲ್ಲಿ ಮತ್ತೆ ಬೇರೆ ಬೇರೆ ಸೈಜಸ್, ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ, ನಾನು ತೋರಿಸ್ತೀನಿ ಮೇಡಮ್. ಸರ್ ಮೇನ್ಲಿ ಈ ಮೆಟಲ್ ಬಗ್ಗೆ ಸುಮಾರು ಜನಕ್ಕೆ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ. ಈಗಂತೂ ತುಂಬಾ ಟ್ರೆಂಡ್ ಇದೆ ಈ ಮೆಟಲ್. ಸೊ ಏನಿದೆ ಸರ್ ಇದು ಮೈಂಟೆನೆನ್ಸ್ ಹೆಂಗ್ ಬರುತ್ತೆ, ಮತ್ತೆ ಏನಿದೆ ಇದು? ಮೇಡಮ್, ಇದು ಜರ್ಮನ್ ಸಿಲ್ವರ್ ಆರ್ಟಿಕಲ್ಸ್ ಮೇಡಮ್. ಸೊ ಮೇಂಟೆನೆನ್ಸ್ ಏನು ಅಂದ್ರೆ, ನೀವು ಸಿಲ್ವರ್ ಆರ್ಟಿಕಲ್ಸ್ ಯಾವ ರೀತಿ ವಾಶ್ ಮಾಡ್ತೀರಾ, ಲೈಕ್ ಸಬೀನಾ ಅಥವಾ ಕೋಲ್ಗೇಟ್ ಪೌಡರ್ ಅಥವಾ ಮೈಲ್ಡ್ ಡಿಟರ್ಜೆಂಟ್ಸ್ ಯೂಸ್ ಮಾಡಬಹುದು. ಪೀತಾಂಬರಿ, ಹುಣಸೆ ಹಣ್ಣು ಯೂಸ್ ಮಾಡಬಾರ್ದು. ಎಸ್ಪೆಷಲಿ ಕೋಲ್ಗೇಟ್ ಪೌಡರ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್. ವೈಟ್ನೆಸ್ ಹಂಗೆ ಮೇಂಟೆನೆನ್ಸ್ ಆಗುತ್ತೆ ಮೇಡಮ್, ಶೈನಿಂಗು ಬರುತ್ತೆ ನಿಮಗೆ. ಸೊ ಸಿಲ್ವರ್ ತರಾನೇ ಇರುತ್ತೆ. ಈಗ ತುಂಬಾ ಟ್ರೆಂಡ್ ಇರೋದು, ಎಲ್ಲರೂ ಅಫೋರ್ಡ್ ಮಾಡೋ ಪ್ರೈಸಲ್ಲಿದೆ. ಸೊ ಒಂದೊಂದೇ ಇವಾಗ ಕಾಂಬೋಸ್ ನೋಡ್ತಾ ಬರೋಣ. ನಿಮಗೆ ಕಾಂಬೋಸ್ ಬೇಡ, ಇಂಡಿವಿಜುವಲ್ ಪೀಸಸ್ ಬೇಕಾದ್ರೂ ತಗೋಬಹುದು. ಹೌದು ಮೇಡಮ್, ಖಂಡಿತ. ಹೌದು ಮೇಡಮ್, ಕೊಡ್ತೀವಿ. ಇದು ನೋಡಿ ಮೇಡಮ್, ಇದು ಬಂದು ಡಿಸೈನರ್ ಪ್ಲೇಟ್ ಮೇಡಮ್. ಇದು ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಅಂತ ಹೇಳ್ತೀವಿ. ಇದ್ರಲ್ಲಿ ಮತ್ತೆ ಬೇರೆ ಬೇರೆ ಡಿಸೈನ್ಸ್, ಬೇರೆ ಬೇರೆ ಸೈಜಸ್ ಬರುತ್ತೆ, ತೋರಿಸ್ತೀನಿ. ಸೊ ಕಟ್ ವರ್ಕ್ಸ್ ಇದೆ ಅಲ್ಲ? ಹೌದು ಮೇಡಮ್. ಕೆಳಗಡೆ ಪಾದಾನು ಇದೆ. ಪಾದಾನು ಹೌದು, 3 ಲೆಗ್ಸ್ ಇರುತ್ತೆ. ಸೊ ಇದು ನೋಡಿ ಮೇಡಮ್, ಇದು ಅಷ್ಟೇ ಸ್ಮಾಲ್ ಸೈಜ್ ಕುಂಕುಮ ಹೋಲ್ಡರ್ಸ್, ಮತ್ತೆ ಒಂದು ಕಾಮಾಕ್ಷಿ ದೀಪ ಮೇಡಮ್. ತುಂಬಾ ಕಲೆ ಇದೆ ಆಕ್ಚುಲಿ ನೋಡಿ. ಕಾಮಾಕ್ಷಿ ದೀಪ ತುಂಬಾ ಎಂಕ್ವೈರೀಸ್ ಬರ್ತಿರತ್ತೆ, ತುಂಬಾನು ನಮ್ಗೆ ಸೇಲ್ ಆಗ್ತಿರತ್ತೆ ಮೇಡಮ್. ಎರಡು ಕಡೆ ಎಲಿಫೆಂಟ್ಸ್ ಇದೆ, ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೂತಿರೋ ತರ ಇದೆ. ದೊಡ್ಡ ಸೈಜ್. ಖಂಡಿತ ಮೇಡಮ್, ಇದು ಸಪರೇಟ್ ಆಗಿ ಬೇಕಾದ್ರೂ ಪರ್ಚೇಸ್ ಮಾಡಬಹುದು, ಅಥವಾ ಈ ತರ ಕಾಂಬೋ ನಾನು ಜಸ್ಟ್ ತೋರಿಸ್ತಾ ಇದೀನಿ ಅಷ್ಟೇ. ಈ ತರ ನಿಮ್ಗೆ ಇಂಪೋರ್ಟೆಡ್ ಪ್ಲೇಟ್ಸ್ ಬರುತ್ತಲ್ವಾ, ಜರ್ಮನ್ ಸಿಲ್ವರ್ ಪ್ಲೇಟ್ಸ್,
ಇದು ಫ್ರೂಟ್ಸ್ ಇಡೋದಕ್ಕಾಗ್ಲಿ ಈ ತರ ಅರ್ಶಿನ ಕುಂಕುಮ ಸರ್ವ್ ಮಾಡೋದಕ್ಕೆ ಎಲ್ಲ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಈ ಪ್ಲೇಟ್ಸ್. ಓಕೆ, ಪೂಜಾ ಪರ್ಪಸ್ ಯೂಸ್ ಮಾಡ್ಬೋದು, ಡೆಕೋರೇಟಿವ್ ಪರ್ಪಸ್ ಯೂಸ್ ಎರಡು ಮಾಡ್ಬೋದು. 2 in 1 ಯೂಸ್ ಮಾಡಬಹುದು. ಅದರಲ್ಲಿ ನೋಡಿ ಇದೊಂಥರ ಡಿಸೈನರ್ ಪ್ಲೇಟ್. ಇದು 9 ಇಂಚಸ್ ಬರುತ್ತೆ. ಇದರಲ್ಲಿ 5 ಇಂಚಸ್ 7 ಇಂಚಸ್ ಎಲ್ಲ ಗಿಫ್ಟ್ ಆರ್ಟಿಕಲ್ಸ್ಗೆ ಅಂತ ಮಾಡಿಸಿರ್ತೀವಿ, ತರಿಸಿರ್ತೀವಿ. ನಿಮ್ಗೆ 50-100 ಪೀಸ್ ಬೇಕು, ರೆಡಿ ಸಿಗುತ್ತೆ ಮೇಡಮ್. ಇದು ಅಷ್ಟಲಕ್ಷ್ಮಿ ಚಂಬು ಹೌದು ಮೇಡಮ್. ಸೊ ನೋಡ್ಬೋದು ವರ್ಕ್ಮೆನ್ಶಿಪ್ ಎಲ್ಲ ಹಿಂಗಿದೆ ಅಂತ. ಕಂಪ್ಲೀಟ್ ಡಿಸೈನ್ಸ್ ಎಲ್ಲ ನಿಮಗೆ ಸಿಲ್ವರಲ್ಲಿ ಹೆಂಗೆ ಬರುತ್ತೋ ಸೇಮ್ ಡಿಟ್ಟೋ ಹಂಗೆ ಇದೆ. ವರ್ಕ್ಮೆನ್ಶಿಪ್ ಚೆನ್ನಾಗಿದೆ ಸರ್, ಕಲೆ ಇದೆ, ದೇವರು ಲೈಕ್ ಇದು ಮಾಡಿರೋದಲ್ಲ. ಹೌದು ಮೇಡಮ್, ಇದೆಲ್ಲ ನಿಮ್ಗೆ ಮಿಷನ್ ಅಲ್ಲಿ ಮಾಡಿರೋದಲ್ಲ, ಕೈಯಲ್ಲಿ ಮಾಡಿರ್ತಾರೆ ಮೇಡಮ್ ನಕ್ಷಿ ವರ್ಕ್. ಅದಕ್ಕೆ ನಿಮ್ಗೆ ಇಷ್ಟು ಚೆನ್ನಾಗಿ ಸಿಲ್ವರ್ ಅಲ್ಲಿ ಕಾಣಿಸೋ ತರ ಕಾಣಿಸ್ತಿದೆ. ಅದು ಲಕ್ಷ್ಮಿ ಎಂಬೋಸ್ ಮಾಡಿರೋದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖ ಎಲ್ಲ. ಓಕೆ, ಮತ್ತೆ ಫಿನಿಶಿಂಗ್ ತುಂಬಾ ನೀಟ್ ಆಗಿರುತ್ತೆ, ಶಾರ್ಪ್ನೆಸ್ ಇಲ್ಲ, ಇರುತ್ತೆ ಮೇಡಮ್. ತುಂಬಾ ವರ್ಷ ಇಟ್ಕೋಬಹುದು ಮೇಡಮ್. ಹೌದು. ಸೊ ನಿಮಗೆ ಸಿಲ್ವರ್ ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ ಹಂಗೆ ಮೇಂಟೈನ್ ಮಾಡಿದ್ರೆ ಇದೂ ಅಷ್ಟೇ ನೀವು ಸುಮಾರು ವರ್ಷ ಯೂಸ್ ಮಾಡ್ಬೋದು. ಮತ್ತೆ ಇದು 2 ಕುಂಕುಮ ಬಟ್ಲೆ ಇರೋದು. ಹೌದು ಮೇಡಮ್. ಸೊ ಇದು ಸಪ್ರೇಟ್ ತಗೋಬಹುದು. ನಾವು ಕಾಂಬೋ ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ ಸೆಟ್ ವೈಸ್ ಬೇಕಾದ್ರೂ ತಗೋಬಹುದು. ಹೌದು, ಖಂಡಿತ ಸುಮ್ಮನೆ ಒಂದು ಐಡಿಯಾಗೋಸ್ಕರ ತೋರಿಸ್ತಿದೆ ಅಷ್ಟೇ ಮೇಡಮ್. ಇದೇ ರೀತಿ ತಗೋಬೇಕು ಅಂತ ಏನಿಲ್ಲ. ನಿಮ್ಗೆ ಜಸ್ಟ್ ಒಂದು ಕುಂಕುಮ ಮಲ್ಲರ್ ಬೇಕಾ ಬಂದು ಪರ್ಚೇಸ್ ಮಾಡ್ಬೋದು, ಒಂದು ಕಲಶ ಚೊಂಬು ಬೇಕಾ ಬಂದು ಪರ್ಚೇಸ್ ಮಾಡ್ಬೋದು. ಸರ್ ಕೊರಿಯರ್ ಫೆಸಿಲಿಟಿನೂ ಇದೆಯಾ? ಖಂಡಿತ ಮೇಡಮ್. ವಾಟ್ಸ್ಆಪ್ ನಂಬರ್ ನಾನು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀವಲ್ವಾ, ಆ ನಂಬರ್ ಕಾಲ್ ಮಾಡಿದ್ರೆ ವಾಟ್ಸಪ್ ಅವ್ರು ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕೊಟ್ಟರೆ ವಾಟ್ಸಪ್ ಮಾಡಿದ್ರೆ ನಾನು ಅಮೌಂಟ್ ಹೇಳ್ತೀನಿ, ಬೇಕಾದ್ರೆ ಕೊರಿಯರ್ ಮಾಡ್ಕೊಡ್ತೀನಿ. ಸೊ ಕೊರಿಯರ್ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಆಗುತ್ತಲ್ಲ. ಬಟ್ ಆದಷ್ಟು ಲೋಕಲ್ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಶಾಪ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಏನಂದ್ರೆ ಈ ತರ ಡಿಫ್ರೆಂಟ್ ವೆರೈಟೀಸ್ ನೋಡಬಹುದು. ಹೌದು. ಸೊ ಮತ್ತೆ ಟಚ್ ಅಂಡ್ ಫೀಲ್ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಯಾವ ರೀತಿ ತಗೋಬಹುದು ಅಂತ. ಹೌದು, ನೀವು ಮೆಟೀರಿಯಲ್ನ ಟಚ್ ಅಂಡ್ ಫೀಲ್ ಮಾಡ್ಬೋದು, ಮತ್ತೆ ನೀವು ನೋಡ್ಬೋದು ಲೈವ್ ಆಗಿ. ಸೊ ಬ್ಯಾಂಗ್ಳೂರಲ್ಲಿ ಇದ್ರೆ ಖಂಡಿತ ಒಂದ್ಸರಿ ಸ್ಟೋರ್ಗೆ ವಿಸಿಟ್ ಮಾಡಿ. ಕತ್ತರಗುಪ್ಪೆ ಸರೌಂಡಿಂಗ್ ಎಲ್ಲ ತುಂಬಾ ಜನ ಬರ್ತಿರ್ತಾರೆ ಮೇಡಮ್ ಪರ್ಚೇಸ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿದೆ. ಸೊ ಕೃಷ್ಣ ಈ ಐಡಲ್ಸ್ ಅಲ್ಲೂ ಮತ್ತೆ ವೆರೈಟೀಸ್ ಇದೆ ಮೇಡಮ್, ತೋರಿಸ್ತೀನಿ. ಸರ್ ಇದು ನೋಡಿ, ಇದು ಸ್ಮಾಲ್ ಪ್ಲೇಟ್ ಮೇಡಮ್. ಇದು ಪ್ಲೇಟ್. ಇದು ನೋಡಿ, ಇದು ರಿಟರ್ನ್ ಗಿಫ್ಟ್ಸ್ ಗಾಗಿ ಮದುವೆ ಗೃಹ ಪ್ರವೇಶ ಇರತ್ತಲ್ವಾ, ಅಂತವ್ರೆಲ್ಲ ಕ್ಲೋಸ್ ಸರ್ಕಲ್ಗೆ ಲೈಕ್ 700-800 ಈ ತರ ಎಲ್ಲ ಬಡ್ಜೆಟ್ ಅಲ್ಲಿ ಕೊಡ್ಬೇಕಂದ್ರೆ ಸ್ಯಾರೀಸ್ ಬದಲು ಈ ತರ ಕೊಡ್ಬೋದು. ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ, ನಾನು ತೋರಿಸ್ತೀನಿ ಮೇಡಮ್. ಮತ್ತೆ ಬೇರೆ ಬೇರೆ ಸೈಜಸ್. ಇದು ತೋರಿಸಿ ಸರ್. ಇದು ತುಳಸಿ ಪ್ಲಾಂಟ್ ಮೇಡಮ್. ಇದರಲ್ಲಿ 3 ಸೈಜಸ್ ಸಿಗತ್ತೆ. ನಾನು ಇಲ್ಲಿ ಒಂದು ಸೈಜ್ ತೋರಿಸ್ತಾ ಇದ್ದೀನಿ. ಓಕೆ, ಇದು ನೋಡಿ ಮೇಡಮ್. ಮತ್ತೆ ಇದು ಬಂದು ಲೀವ್ಸ್ ಮೇಡಮ್. ಇದು ಮ್ಯಾಂಗೋ ಲೀವ್ಸ್. ಕಲಶದಲ್ಲಿ ಇಡ್ತಾರಲ್ವಾ ಇವಾಗ ಮ್ಯಾಂಗೋ ಲೀವ್ಸ್, ಅದು ಡಿಸ್ಪ್ಲೇ ಮಾಡೋಣ. ಹೌದು ನೋಡಿ, ಈ ತರ ಇಟ್ಕೋಬಹುದು ಮೇಡಮ್. ಸರ್ ಇದು ಸೆಟ್ಟು ಬರ್ತಾ ಇದೆಲ್ಲ ಈಗ, ಲೈಕ್ ಮೇಲೆ ತೆಂಗಿನಕಾಯಿ ಬರೋ ತರ ಸೆಟ್ಟು ಬರುತ್ತೆ ಮೇಡಮ್. ಅದು ಆಂಟಿಕ್ ಅಲ್ಲಿ ಬರುತ್ತೆ, ಬಟ್ ಜರ್ಮನ್ ಸಿಲ್ವರ್ ಅಲ್ಲಿ ಬರೋದಿಲ್ಲ. ಆಂಟಿಕ್ ತುಂಬಾ ಕಾಸ್ಟ್ಲಿ ಇದೆ, ಮತ್ತೆ ಅದು ಮೇಂಟೈನ್ ಸ್ವಲ್ಪ ಕಷ್ಟ ಮೇಡಮ್. ಇದಾದ್ರೆ ನಿಮ್ಗೆ ಈಸಿ ಮೇಂಟೆನೆನ್ಸ್. ನೋಡಿ, ಸೂಪರ್ ಆಗಿದೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ನಿಮ್ಗೆ ಗೋಲ್ಡನ್ ಬೇಡ ಅಂದ್ರೆ ಸಿಲ್ವರ್ ಅಲ್ಲೂ ಇದೆ. ಸೊ ಕಾಂಟ್ರಾಸ್ಟ್ ಚೆನ್ನಾಗೇ ಇರುತ್ತೆ ನೋಡಿ. ಕೆಲವರು ಈ ತರಾನು ಯೂಸ್ ಮಾಡ್ತಾರೆ ಮೇಡಮ್, ಎರಡನ್ನೂ ಇಟ್ಕೊಂತಾರೆ ಈ ತರ. ಹಾ, ಕಲರ್ಫುಲ್ ಆಗಿ ಕಾಣಿಸುತ್ತೆ. ಹೌದು ನೋಡಿ, ಈ ಲೀವ್ಸ್ ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎರಡನ್ನೂ ಕಾಣಿಸುತ್ತೆ. ಅಥವಾ ಒಂದೇ ಬೇಕಾದ್ರೂ ಒಂದು ಇಟ್ಕೋಬಹುದು. ಈ ಹಾರನೂ ಅಷ್ಟೇ ಮೇಡಮ್, ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ. ಏನ್ ಹಾರ ಹೇಳ್ತೀರಾ ಸರ್ ಇದು? ಮೇಡಮ್ ಹೂವಿನ ಹಾರ ಅಷ್ಟೇ. ಫೋಟೋಸ್ ಬೇಕಾದ್ರೂ ಯೂಸ್ ಮಾಡಬಹುದು, ಅಥವಾ ಈ ತರ ಕಲಶ ಚೊಂಬು ಬಿಂದಿಗೆ ಏನ್ ಇಡ್ತಾರೋ ಅದಕ್ಕೆ ಹಾಕ್ಬೋದು. ನೋಡಿ, ಇಲ್ಲಿ ಒಂದು ಫೋಟೋ ಇದೆ, ಫೋಟೋಗೂ ಬೇಕಾದ್ರೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಕೂಡ ಇದೆ. ಮನೆಯಲ್ಲಿ ಫೋಟೋಸ್ ಇರತ್ತಲ್ವಾ, ದೇವ್ರ ಫೋಟೋಗಳು, ನೋಡಿ ಈ ತರ ಹಾಕೋಬಹುದು. ಇದರಲ್ಲಿ ಇನ್ನೂ ದೊಡ್ಡ ಹಾರನೂ ಸಿಗತ್ತೆ, ಬೇಕಾದ್ರೆ ಶಾಪ್ ವಿಸಿಟ್ ಮಾಡಿ ನೋಡಬಹುದು ಮೇಡಮ್. ಚೆನ್ನಾಗಿದೆ ಸರ್. ಈ ಫೋಟೋ ಫ್ರೇಮ್ಸ್ ನೀವು ಮಾಡ್ಕೊಡ್ತೀರಾ? ಹೌದು ಮೇಡಮ್, ಇದರಲ್ಲಿ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಸೊ ಸಿಗುತ್ತೆ. ಇದು ತುಂಬಾ ಈಗ ಟ್ರೆಂಡಿಂಗ್ ಇದೆ, ಲೈಕ್ ಮದುವೆ ಗಿಫ್ಟಿಗಾಗ್ಲಿ ತುಂಬಾ ಜನ ರಿಟರ್ನ್ ಗಿಫ್ಟ್ಸ್ಗೆ ಈ ತರದ್ದು ತಗೊಂತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ಕೊಟ್ರೂ ಅವರು ಯೂಸ್ ಮಾಡ್ತಾರೆ. ಬೇಸ್ಡ್ ಆನ್ ಫೋಟೋ ಫ್ರೇಮ್ಸ್ ಬರುತ್ತೆ. ಇದೆಲ್ಲ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಈ ಸೈಜ್ ಬರುತ್ತೆ. ನೀವು ರಿಟರ್ನ್ ಗಿಫ್ಟ್ಸ್ ಆದ್ರೆ ಮತ್ತೆ ಚಿಕ್ಕದು ಬರುತ್ತೆ. ರಿಟರ್ನ್ ಗಿಫ್ಟ್ ಸೆಕ್ಷನ್ ಅಲ್ಲಿ ತೋರಿಸ್ತೀನಿ ಮೇಡಮ್. ಇದೆಲ್ಲ 999 ಸಿಲ್ವರ್ ಫೋಟೋ ಫ್ರೇಮ್ಸ್ ಅಂತಾರೆ. ಸಿಲ್ವರ್ ಫಾಯಿಲ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಸೊ ಅಂದ್ರೆ ಪ್ಯೂರ್ ಇರುತ್ತೆ ಇದು? ಹೌದು ಮೇಡಮ್, ಪ್ಯೂರ್ ಇರುತ್ತೆ. ಓಕೆ ಸರ್, ಈಗ ನೀವು ಡಿಸ್ಪ್ಲೇ ಮಾಡಿರೋದು ಸರ್? ಮೇಡಮ್ ಇದೆಲ್ಲ ನಾನು ಇವಾಗ ದೀಪ ತೋರಿಸ್ತಾ ಇದೀನಿ ಮೇಡಮ್. ಡಿಫ್ರೆಂಟ್ ಸೇಮ್ ಮೆಟಲ್ ಅಲ್ವಾ? ಎಲ್ಲ ಜರ್ಮನ್ ಸಿಲ್ವರ್ ಇದೆ ಮೇಡಮ್. ಎಲ್ಲ ದಿಯಾ ಸೆಕ್ಷನ್. ಇದು ನೋಡಿ, ಈ ತರ ಚಿಕ್ಕ ಸೈಜ್ ಇಂದ ಸಿಗುತ್ತೆ ಮೇಡಮ್. ಇದು ರಿಟರ್ನ್ ಗಿಫ್ಟ್ಸ್ ಗೆ ಅಂತ ತರಿಸ್ತೀವಿ. ಸರ್ ಇವಾಗ ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾ ಇದ್ದೀರಾ, ಸೊ ಏನು ಕಾಸ್ಟ್ ಅಲ್ಲಿ ಇದೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು? ಸೊ ರಿಟರ್ನ್ ಗಿಫ್ಟ್ ಇದು ಹೆಂಗೆ, ನಾವು ಪ್ರೈಸಸ್ ಹೆಂಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು? ಒಂದು 80 ರೂಪೀಸ್ ಇಂದಾನು ಬರುತ್ತೆ, ಬಟ್ ವೆರೈಟೀಸ್ ಕಡಿಮೆ ಇರುತ್ತೆ ಮೇಡಮ್. ಬಡ್ಜೆಟ್ ಕಡಿಮೆ ಇದ್ದಾಗ ನೀವು 100-150 ಮೇಲೆ ಸ್ಪೆಂಡ್ ಮಾಡೋದಾದ್ರೆ ಸಾಕಷ್ಟು ವೆರೈಟೀಸ್ ಸಿಗುತ್ತೆ ಮೇಡಮ್. ನೋಡಿ, ಈ ತರಾನು ಬರುತ್ತೆ ದೀಪ. ಸೊ ಚೆನ್ನಾಗಿದೆ. ಇದೆಲ್ಲ ಬಂದ್ಬಿಟ್ಟು ತುಪ್ಪದ ದೀಪ ಅಲ್ವಾ? ರಿಟರ್ನ್ ಗಿಫ್ಟ್ಸ್ ಗೆಲ್ಲ ತುಂಬಾ ಜನ ತಗೊಂತಿರ್ತಾರೆ. ಇದು ನೋಡಿ, ಈ ಸೈಜ್ ಇಂದ ಮನೆಗೆ ಯೂಸ್ ಮಾಡಕ್ ತಗೋಬಹುದು. ಚೆನ್ನಾಗಿದೆ, ಡಿಸೈನ್ಸ್ ಚೆನ್ನಾಗಿದೆ, ಫಿನಿಶಿಂಗ್ ಆಗಿರ್ಬೋದು, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮೇಡಮ್. ಓಕೆ, ಇದು ನೋಡಿ, ಇದು ಸುಮಾರು ಒಂದು 6 ಇಂಚಸ್ ಬರುತ್ತೆ ಮೇಡಮ್. ಎಕ್ಸಲೆಂಟ್ ಫಿನಿಶ್ ಇರುತ್ತೆ ನೋಡಿ. ಸೊ ದೀಪ ಕ್ವಾಲಿಟಿ ಫಿನಿಶಿಂಗ್ ಎಲ್ಲ ನೀವು ನೋಡಿದ್ರೆ, ಯಾರಾದ್ರೂ ಹೇಳಿದ್ರೆ ಇದು ಸಿಲ್ವರ್ ಅಂತ ಹೇಳಿದ್ರೆ ನಂಬಿಡ್ತಾರೆ, ಹಂಗಿರೋ ವರ್ಕ್ಮ್ಯಾನ್ಶಿಪ್ ಎಲ್ಲ.
ಸೊ ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ ನೋಡಿ, ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜಸ್ ವರೆಗೂ ತೋರಿಸ್ತಾ ಇದೀನಿ. ಇದು ನೋಡಿ ಅರೌಂಡ್ 7 ಇಂಚಸ್ ಇರುತ್ತೆ ಮೇಡಮ್. ಸೊ ರುಟೀನ್ ಮನೇಲಿ ಯೂಸ್ ಮಾಡ್ಬೋದಾ ಸರ್? ಡೈಲಿ ಯೂಸ್ ಮಾಡಬಹುದು ಮೇಡಮ್. ಏನು ಆಗಲ್ಲ? ಏನು ಆಗೋದಿಲ್ಲ ಮೇಡಮ್. ಶೈನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಕಲರ್ ಚೇಂಜ್ ಆಗೋದ್ರೆಲ್ಲ ಏನಿರಲ್ಲ ಮೇಡಮ್. ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಯೂಸ್ ಮಾಡದಿದ್ದಾಗ ಮಾತ್ರ ಕವರ್ ಪ್ಯಾಕ್ ಮಾಡಿ ಇಟ್ಕೋಬೇಕಷ್ಟೇ. ಏರ್ ಮಾಡಿ ಇಟ್ಕೋಬೇಕು. ಯೂಸ್ ಮಾಡಿ ಆದ್ಮೇಲೆ ಟೂತ್ ಪೌಡರ್ ಇಂದ ನೀವು ಕ್ಲೀನ್ ಮಾಡಬೇಕು. ಸೋಪ್, ಡಿಟರ್ಜೆಂಟ್ ಏನು ಯೂಸ್ ಮಾಡಬಾರ್ದು. ಅಷ್ಟೇ ಮೇಂಟೆನೆನ್ಸ್ ಇದಕ್ಕೆ. ಈಸಿ ಮೇಂಟೆನೆನ್ಸ್ ಇದೆ ಸರ್. ಇದು ಎಲ್ಲ ಸೈಜ್ ವೈಸ್ ಇದೆಯಾ? ಹೌದು ಮೇಡಮ್, ಬೇರೆ ಬೇರೆ ಸೈಜ್ ತೋರಿಸ್ತಾ ಇದೀನಿ. ಇದು ನೋಡಿ, ಇದು ನಿಮಗೆ ಅರೌಂಡ್ 8 ಇಂಚಸ್ ಆತರ ಬರುತ್ತೆ ಮೇಡಮ್. ಇದು ನೋಡೋದಾದ್ರೆ ನಿಮಗೆ ಒಂದು 10 ಇಂಚಸ್ ಅಲ್ಲಿ ಬರುತ್ತೆ. ನೀವು ಒಳಗಡೆ ನೋಡಬಹುದು. ತುಂಬಾ ಡೆಪ್ತ್ ಇದೆ. ಸೊ ನೀವು ತುಂಬಾ ಹೊತ್ತು ಆಯಿಲ್ ಹಾಕಿ ಬೆಳಗಬಹುದು. ಹಾಗೆ ಇದು ನೋಡಿ ಮೇಡಮ್, ಇದು ಒಂದು 12 ಇಂಚಸ್ ಬರುತ್ತೆ. ಪ್ಲೇನ್ ಇದೆ ಮೇಡಮ್. ಇದು ಇದರಲ್ಲೇ ನಿಮಗೆ ಡಿಸೈನರ್ ಬೇಕಾದ್ರೂ ಸಿಗುತ್ತೆ. ಸೊ ಇದರಲ್ಲಿ ಏನು ಡಿಸೈನ್ಸ್ ಇಲ್ಲ. ಹೌದು, ಪ್ಲೇನ್ ಇದೆ. ಮತ್ ಬರೀ ಪಿಕಾಕ್ ಮಾತ್ರ ಡಿಸೈನ್ ಮಾಡಿದ್ದಾರೆ. ಹೌದು ನೋಡಿ, ಇವಾಗ ಇದು ತೋರಿಸ್ತಾ ಇದೀನಿ ಡಿಸೈನರ್. ಇದು 15 ಇಂಚಸ್ ಇದೆ ಮೇಡಮ್. ಸೇಮ್ ಈ ತರ ಡಿಸೈನ್ ಅಲ್ಲಿ ಬೇಕಾದ್ರೆ ನಿಮಗೆ 12 ಇಂಚಸ್ ಅಲ್ಲೂ ಸಿಗುತ್ತೆ. ಸೊ ಇದೆಲ್ಲ ಡಿಸೈನ್ಸ್ ಮಾಡಿದ್ದಾರೆ ನೋಡಿ. ಎಂಬೋಸ್ಡ್ ಫಿನಿಶಿಂಗ್ ಇದೆ. ಸೊ ನಿಮ್ಗೆ ಡಿಸೈನ್ ಬೇಕಾದ್ರೆ ಡಿಸೈನ್ಸ್, ಪ್ಲೇನ್ ಬೇಕಾದ್ರೆ ಪ್ಲೇನ್, ಹೆಂಗಾರು ತಗೋಬಹುದು. ನಿಮಗೆ 18 ಇಂಚಸ್ ಅಲ್ಲೂ ಸಿಗುತ್ತೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಡಿಫ್ರೆಂಟ್ ಸೈಜಸ್ ಇದೆ ಮೇಡಮ್. ಇದು ಎಲ್ಲದಕ್ಕಿಂತ ದೊಡ್ಡ ಸದ್ಯಕ್ಕಿರೋ ಸ್ಟಾಕ್ ಅಲ್ಲಿ ಅರೌಂಡ್ 22 ಇಂಚಸ್ ಇರುತ್ತೆ ಮೇಡಮ್. ಸೊ ಡಿಸೈನ್ ನೋಡಿ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಇದ್ರ ಪಾದ ಅಂತೀರಾ, ಏನ್ ಅಂತೀರಾ ಸರ್? ಪಾದ ಮೇಡಮ್, ಲೆಗ್ಸ್. ಮೂರು ಕಡೆನೂ ಪಾದ ಕೊಟ್ಟಿರ್ತಾರೆ ಮೇಡಮ್. ಸೊ ಇದೆಲ್ಲ ರಿಮೂವಬಲ್? ಹೌದು ಮೇಡಮ್. ತುಂಬಾ ಚಿಕ್ಕ ಸೈಜ್ ಅಲ್ಲಿ ರಿಮೂವ್ ಮಾಡೋದಕ್ಕಾಗಲ್ಲ ಮೇಡಮ್. ಒಂದು 10 ಇಂಚಸ್ ಇಂದ ನಿಮಗೆ ರಿಮೂವ್ ಮಾಡಬಹುದು ನೋಡಿ. ಇದು 3 ಪೀಸ್ ಈ ತರ ಮಾಡ್ಕೊ. ಸೊ ನೀವು ಇದು ನೀಟಾಗಿ ಪ್ಯಾಕ್ ಮಾಡಿ ಇಡಕ್ಕೂ ಕೂಡ ಕಂಫರ್ಟಬಲ್ ಇರುತ್ತೆ. ಸೊ ಇದೆಲ್ಲ ನಾವು ಯಾವಾಗಾದ್ರೂ ಅಕೇಶನಲ್ಲಿ ತಗೊಳ್ಳೋಂಥದ್ದು, ಬಿಗ್ ಸೈಜ್ ಇರೋದ್ರಿಂದ. ಸೊ ಯಾವುದೇ ಫಂಕ್ಷನ್ಸ್, ಪೂಜೆಗೆಲ್ಲ ನೀವು ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಈಸಿ. ಸೊ ರಿಮೂವಬಲ್. ಸೊ ಆಲ್ಮೋಸ್ಟ್ ಇರೋದ್ರಲ್ಲೇ ಬಿಗ್ ಸೈಜ್ ಇದೆನಾ ಸರ್? ಸದ್ಯಕ್ಕೆ ಇದೆ ಮೇಡಮ್, ಇರೋ 22 ಇಂಚಸ್. ಬಟ್ ಇದೆಲ್ಲ ತುಂಬಾ ಡಿಮ್ಯಾಂಡ್ ಮೇಡಮ್. ಯಾವಾಗ್ಲೂ ಡಿಮ್ಯಾಂಡ್ ಮೇಲೆ ಸೇಲ್ ಆಗುತ್ತೆ ನೋಡಿ. ಸರ್ ಇದು ಹಿಂಗೂ ಯೂಸ್ ಮಾಡ್ಬೋದೇನೋ ಅಲ್ವಾ ಸರ್? 2 in 1. ಸ್ಮಾಲ್ ಬೇಕಾದ್ರೂ ಯೂಸ್ ಮಾಡಬಹುದು. ಫಂಕ್ಷನ್ಸ್, ಫೆಸ್ಟಿವಲ್ ಟೈಮ್ ಅಲ್ಲಿ ತುಂಬಾ ಹೈಟ್ ಕಾಣಿಸ್ಬೇಕು ಅಂದಾಗ ಬೇಕಾದ್ರೆ ಪಿಲ್ಲರ್ ಜಾಯಿನ್ ಮಾಡ್ಕೊಂಡು ಈ ತರ 22 ಇಂಚಸ್ ಹೈಟ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಇದೆಲ್ಲ ದಿಯಾ ಸೆಕ್ಷನ್ ಅಲ್ಲಿರುವಂಥ ಲೇಟೆಸ್ಟ್ ಕಲೆಕ್ಷನ್ಸ್, ಹೊಸ ಡಿಸೈನ್ಸ್ ಬಂದಿರುವಂಥದ್ದು. ಸ್ಮಾಲ್ ಮೈಕ್ರೋ ಸೈಜಿಂದ ಬಿಗ್ ಸೈಜ್ವರೆಗೂ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ಆರ್ಡರ್ ಮಾಡ್ಕೋಬೋದು. ಸಿಂಗಲ್ ಪೀಸ್ ಕೂಡ ನಿಮ್ಗೆ ಕೊರಿಯರ್ ಮಾಡ್ತಾರೆ. ಸ್ಕ್ರೀನ್ಶಾಟ್ಸ್ ತೊಗೊಂಡು ಕಳಿಸಿ ಆರ್ಡರ್ ಮಾಡ್ಕೋಬೋದು ಅಲ್ವಾ ಸರ್? ಖಂಡಿತ ಮೇಡಮ್. ಇದೇ ಡಿಸೈನ್ಸ್ ಇರೋದು ಎಟ್ ಪ್ರೆಸೆಂಟ್. ಇನ್ನು ಡಿಸೈನ್ಸ್ ಸಿಗತ್ತಾ? ಇದೇ ಡಿಸೈನ್ಸ್ ಮೇಡಮ್. ಸೊ ಇರೋ ಡಿಸೈನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀವಿ. ಸೊ ಇದರಲ್ಲೇ ಸ್ಕ್ರೀನ್ಶಾಟ್ ಮಾಡಿ ತಗೋಬೇಕಾಗತ್ತೆ. ಮತ್ತೆ ನಮ್ದೆಲ್ಲ ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಮೇಡಮ್. ಇವಾಗ ನಿಮ್ಗೆ ಚಿಕ್ಕಪೇಟಲ್ಲಿ ಯಾವ ರೀತಿ ಕೊಡ್ತಾರೆ, ವೇಟ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಡ್ತಾರೆ. ತೂಕದ ಲೆಕ್ಕ ನಾವು ಮಾಡ್ಕೊಡ್ತೀವಿ ಮೇಡಮ್. 4 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 7 ರೂಪೀಸ್ ವರೆಗೂ ಇರುತ್ತೆ. ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನಿಮ್ಗೆ 4 ರೂಪೀಸ್ ಇಂದ 6 ರೂಪೀಸ್ ಮಧ್ಯಾಹ್ನ ಇರುತ್ತೆ. ಕಸ್ಟಮರ್ ಬಂದಾಗ ವಿಸಿಟ್ ಮಾಡಿದಾಗ ಸೆಲೆಕ್ಟ್ ಮಾಡಿದ್ರೆ ನಾವು ಅವ್ರ ಮುಂದೆನೆ ವೇ ಮಾಡ್ತೀವಿ, ಅದ್ರ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀವಿ. ಸೊ ಬರೀ 4 ರೂಪೀಸ್ ಇಂದ 6-7 ರೂಪೀಸ್ ಒಳಗಡೆನೆ ನಿಮ್ಗೆ ಇದೆಲ್ಲ ಬರುತ್ತೆ. 4 ಇಂದ 5-6 ರೂಪೀಸ್ ಅಲ್ಲಿ ಇರುತ್ತೆ ಮೇಡಮ್ ತುಂಬಾ ಪ್ರಾಡಕ್ಟ್ಸ್. ಸೊ ಸುಮಾರು ಜನಕ್ಕೆ ಒಂದು ಕಲ್ಪನೆ ಇದೆ, ಸೊ ಈ ಆಚೆ ಔಟರ್ ನಾವು ಚಿಕ್ಕಪೇಟ್ ಬಂದ್ರೆ ತುಂಬಾ ಜಾಸ್ತಿ ಇರುತ್ತೆ ಪ್ರೈಸಸ್ ಅಂತ. ಸ್ಟಿಲ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ, ಬೆಸ್ಟ್ ಪ್ರೈಸ್ ಇರುತ್ತೆ, ಪ್ರಾಮಿಸಿಂಗ್ ಪ್ರೈಸ್ ಇರುತ್ತಲ್ಲ. ಯಾಕಂದ್ರೆ ಚಿಕ್ಕಪೇಟ್ ಅಲ್ಲಿ ನಮ್ದು ಸೇಮ್ ಹೆಸರಲ್ಲಿ ಶಾಪ್ ಇದೆ ಮೇಡಮ್, 16 ಇಯರ್ಸ್ ಇಂದ ಇದೆ. ಸೇಮ್ ಅಲ್ಲಿ ನಮ್ಗೆ ಅಲ್ಲಿ ಇದೇ ರೀತಿ ಅಭ್ಯಾಸ ಆಗಿತ್ತು, ವೇಟ್ ಚೆಕ್ ಮಾಡಿ ಕೊಡೋ ತರನೇ. ಸೊ ಅದೇ ತರನೇ ಇಲ್ಲೂ ಅಭ್ಯಾಸ ಮಾಡ್ಕೊಂಡಿದ್ವಿ ಮೇಡಮ್. ಸೇಮ್ ಪ್ರೈಸ್ ಅಲ್ಲೇ ಕೊಡ್ತೀರಾ? ಸೊ ಸ್ಟಿಕ್ಕರ್ ಹಾಕೋದು, MRP ಅದು ಇದು ಅಂತ ಹಾಕಿ ಡಿಸ್ಕೌಂಟ್ ಆತರ ಎಲ್ಲ ಸುಮ್ಮನೆ ಏನೇನೋ ಕನ್ಫ್ಯೂಸ್ ಮಾಡೋ ಬದಲಾಗಿ ಕಸ್ಟಮರ್ ಮುಂದೆ ಟ್ರಾನ್ಸ್ಪರೆನ್ಸಿ ವೇಟ್ ಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಡ್ಬೋದು. ಸೊ ಬೆಸ್ಟ್ ಪ್ರಾಮಿಸಿಂಗ್ ಪ್ರೈಸ್ ಅಲ್ಲಿ ಇರುತ್ತೆ 100% ಮೇಡಮ್. ಈಗ ಡಿಸ್ಪ್ಲೇ ಮಾಡ್ತಿರೋದಂತದ್ದು ಏನಿದೆ ಸರ್ ಇದು? ಮೇಡಮ್ ಇವೆಲ್ಲ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಮೇಡಮ್, ಡಿಸೈನರ್ ಪ್ಲೇಟ್ಸ್. ಇವೆಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು. ಚೆನ್ನಾಗಿದೆ. ಹೌದು, ಇದೆಲ್ಲ ನೋಡಿ ನಿಮಗೆ ಸ್ಟಾರ್ಟಿಂಗ್ ಸೈಜ್ ಚಿಕ್ಕ ಸೈಜ್ ಮೇಡಮ್, ಒಂದು 5 ಇಂಚಸ್ ಅಲ್ಲಿ ಬರುತ್ತೆ. ಇದೆಲ್ಲ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಗ್ಲಾಸಿ ಫಿನಿಶ್ ಬರ್ತಾ ಇದೆ. ಮತ್ತೆ ಗಟ್ಟಿನೂ ಇರುತ್ತೆ ಮೇಡಮ್, ಹೆವಿ weight ಇರುತ್ತೆ. ಹೌದು, ಸ್ಟ್ರಾಂಗ್ ಸ್ಟಡಿ ಇದೆ. ಹೌದು ಮೇಡಮ್, ಸ್ಟಡಿ ಆಗಿರುತ್ತೆ. ಇದು ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಮೇಡಮ್. ಈ ಚಿಕ್ಕ ಸೈಜ್ ಎಲ್ಲ ನಾವೇನು ಅಂದ್ರೆ ಮದುವೆ, ಗೃಹ ಪ್ರವೇಶ ಇಂಥ ಟೈಮಲ್ಲೆಲ್ಲ ರಿಟರ್ನ್ ಗಿಫ್ಟ್ಸ್ ಅಂತ ಕೇಳ್ತಾರಲ್ವ, ಅವ್ರಿಗೆ ತರಿಸಿರ್ತೀವಿ. ನಮ್ಗೆ ಇದು ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ಮೇಡಮ್. ಸೊ ಕ್ವಾಲಿಟಿ ವೈಸ್, ಡಿಸೈನ್ ವೈಸ್ ತುಂಬಾ ಚೆನ್ನಾಗಿದೆ. ಸೊ ರಿಟರ್ನ್ ಗಿಫ್ಟ್ಗಾಗ್ಲಿ ಓನ್ ಯೂಸ್ಗಾಗ್ಲಿ ಕೂಡ ನೀವು ತಗೋಬಹುದು, ಚೆನ್ನಾಗಿರುತ್ತೆ. ಇವಾಗ ಓನ್ ಯೂಸ್ ಮನೆಯಲ್ಲಿ ಏನಾದ್ರು ಯೂಸ್ ಮಾಡೋದಕ್ಕೆ ಬೇಕು ಅಂದ್ರೆ ನೋಡಿ ಇದರಲ್ಲೇ ಬೇಕಾದ್ರೆ ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ. ಸೊ ಡಿಸೈನ್ಸ್ ಕೂಡ ಚೆನ್ನಾಗಿದೆ. ಇದೆಲ್ಲ ಕಟ್ ವರ್ಕ್ಸ್ ಇದೆ. ನಾನು ಕೈ ತೋರಿಸ್ತೀನಿ ನೋಡಿ, ಈ ತರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು 10 ಇಂಚಸ್ ಬರುತ್ತೆ ಮೇಡಮ್. ಇದು ಪೂಜಾ ಪ್ಲೇಟ್ ತರ ಯೂಸ್ ಮಾಡಬಹುದು. ಮತ್ತೆ ಫ್ರೂಟ್ಸ್, ಫ್ಲವರ್ಸ್ ಈ ತರ ಜೋಡಿಸೋದಕ್ಕೆಲ್ಲ ಡೆಕೋರೇಟಿವ್ ಪ್ಲೇಟ್ ಆಗಿ ಯೂಸ್ ಮಾಡಬಹುದು. ಸುಮಾರು ಜನ ಮದುವೆ ಫಂಕ್ಷನ್ಸ್ ಅಲ್ಲಿ ತಟ್ಟೆ ಜೋಡಿಸ್ತಾರಲ್ಲ, ಅದಕ್ಕೆಲ್ಲ ಚೆನ್ನಾಗಿ. ಮಾತ್ರ ಬಂದಾಗ 10 ಪ್ಲೇಟ್ಸ್ 15 ಪ್ಲೇಟ್ಸ್ ತರ ನಾನು ಡಿಸೈನ್ಸ್ ಹತ್ರದಿಂದ ತೋರಿಸ್ತೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ.
ಸೊ ಎಲ್ಲಾನು ಒಳ್ಳೆ ಕ್ವಾಲಿಟಿ ಇದೆ. ಇದು ಮೆಟಲ್ ಏನ್ ಬರುತ್ತೆ ಸರ್? ಇದು ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್. ನೋಡಿ ಇದರಲ್ಲಿ ಬೇಕಂದ್ರೆ ಸೇಮ್ ಡಿಸೈನ್ ನಿಮಗೆ ಒಳಗಡೆ ಪ್ಲೇನ್ ಕಾಣಿಸುತ್ತೆ. ಇಲ್ಲೂ ಫ್ಯಾನ್ಸಿ ಇದೆ ಸರ್ ಅಲ್ವಾ? ಫ್ಯಾನ್ಸಿ ಫಿನಿಶಿಂಗ್ ಮಾಡಿದ್ದಾರೆ. ಅದೇ ಫೋಟೋ ಅಲ್ಲಿ ವಿಡಿಯೋ ಅಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಮೇಡಮ್, ಅದಕ್ಕೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಹೌದು ನೋಡಿ ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ ಡಿಸೈನ್. ಸೊ ಇಲ್ಲಿ ನೀವು ನೋಡ್ಬೋದು ಒಂಥರ ಡಿಫ್ರೆಂಟ್ ಪೀಕಾಕ್ಸ್ ಇದು. ಹೌದು, ಇವೆಲ್ಲ ಒಂಥರ ಪೀಕಾಕ್ಸ್ ತರನೇ ಕಾಣಿಸುತ್ತೆ ಮೇಡಮ್. ನೋಡಿ ಇನ್ನರ್ ಡಿಸೈನ್ ಕೊಟ್ಟಿರ್ತಾರೆ. ಹೌದು, ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲದಕ್ಕೂ ಪಾದ ಇದೆ. ಹೌದು, ಇದರಲ್ಲಿ 10 ಇಂಚಸ್ 12 ಇಂಚಸ್ ಸಿಗುತ್ತೆ. ಈ ಡಿಸೈನ್ ಅಲ್ಲಿ ನಿಮಗೆ 10-12 ಇಂಚಸ್ ಸಿಗುತ್ತೆ. ಸರ್ ಈಗ ಈ ಸೈಜ್ ಅಲ್ಲಿ ಅಂದ್ರೆ ಅಪ್ರಾಕ್ಸ್ ಏನ್ ಗ್ರಾಮ್ ಇರ್ಬೋದು ಸರ್? ಮೇಡಮ್ ಇದೆಲ್ಲ ನಿಮ್ಗೆ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಎಲ್ಲ ಪೀಸ್ ಲೆಕ್ಕನೆ ಬರುತ್ತೆ ಮೇಡಮ್. ಸೊ ಇದೆಲ್ಲ ಪೀಸ್ ಲೆಕ್ಕ ಇದೆ. ಗ್ರಾಮ್ ವೈಸ್ ಬರೋದೆಲ್ಲಾನು ಪೂಜಾ ಆರ್ಟಿಕಲ್ಸ್ ಲೈಕ್ ಕಲಶ, ಚೊಂಬು, ದೀಪಗಳ ಹತ್ರ. ಇದು ನೋಡಿ ನಿಮ್ಗೆ ಗೋಲ್ಡನ್ ಸಿಲ್ವರ್ ಪ್ಲೇಟಿಂಗ್ ಬಂದಿರುತ್ತೆ. ಸರ್ವಿಂಗ್ ಪ್ಲೇಟ್ ಟೈಪ್ ಯೂಸ್ ಮಾಡಬಹುದು, ಸರ್ವಿಂಗ್ ಟ್ರೇ. ಚೆನ್ನಾಗಿದೆ ಸರ್. ಇದು 2 ಕಲರ್ ಇರೋದ್ರಿಂದ ತುಂಬಾ ಯೂನಿಕ್ ಆಗಿ ಕಾಣಿಸ್ತಿದೆ. ಚೆನ್ನಾಗಿದೆ, ಫ್ಯಾನ್ಸಿ. ಹೌದು ಮೇಡಮ್, ತುಂಬಾ ರಿಚ್ ಆಗಿರುತ್ತೆ ಮೇಡಮ್. ರಾಯಲ್ ಲುಕ್ ಕೊಡುತ್ತೆ ನಿಮ್ಮ ಫಂಕ್ಷನ್. ಎಕ್ಸಾಕ್ಟ್ಲಿ ರಾಯಲ್ ಆ ಮಾತು ಕರೆಕ್ಟ್ ಆಗಿರುತ್ತೆ ಇದಕ್ಕೆ. ಇದು ನೋಡಿ, ಇದು ಸರ್ವಿಂಗ್ ಟ್ರೇ ಮೇಡಮ್. ಇದು ಸರ್ ಡಿಫ್ರೆಂಟ್ ಆಗಿದೆ ಸರ್. ಇದು ಯಾರಾದ್ರೂ ಮನೆಗೆ ಬಂದಾಗ ತಾಂಬೂಲ ಕೊಡೋದಕ್ಕೆ ಅಥವಾ ಯಾರಾದ್ರೂ ಬಟ್ಟೆ ಕೊಡ್ತೀವಲ್ವಾ, ಅಂತ ಟೈಮ್ ಎಲ್ಲ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಜರ್ಮನ್ ಸಿಲ್ವರ್ ಇದೆಲ್ಲ. ಹೌದು ಮೇಡಮ್, ಜರ್ಮನ್ ಸಿಲ್ವರ್ ಬರುತ್ತೆ. ಸೈಜ್ ಪ್ಲೇಟ್ ಮೇಡಮ್ ಇದು. ಇದು 12 ಇಂಚಸ್ ಬರುತ್ತೆ. ಇದರಲ್ಲಿ 10 ಇಂಚಸ್ ಸಿಗುತ್ತೆ. ಸೊ ಡಿಸೈನ್ಸು ನೋಡಿ, ಡಿಸೈನ್ಸು ಫಿನಿಶಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಮೇನ್ಲಿ ವರ್ಕ್ಮನ್ಶಿಪ್ ಚೆನ್ನಾಗಿದೆ ಇವ್ರದ್ದು ಎಲ್ಲಾನು ಡಿಸೈನ್ಸ್ ಎಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಈ ಪ್ಲೇಟ್ಸ್ ಅಲ್ಲೇ ನಾವು ನಿಮಗೆ ಕಾಂಬೋ ತೋರಿಸಿದ್ದು ಮೇಡಮ್. ಯಾವ ರೀತಿ ಕುಂಕುಮ ಬಟ್ಲಿ ಇಟ್ಕೋಬಹುದು, ಕಲಶ ಇಟ್ಕೋಬಹುದು, ಪೂಜಾ ಪರ್ಪಸ್ ಆಗಿ ಎಲ್ಲ ತರನು ಯೂಸ್ ಮಾಡಬಹುದು. ಮಲ್ಟಿ ಪರ್ಪಸ್ ಯೂಸ್ ಮಾಡಬಹುದು. ನೀವೇನಾದ್ರೂ ಯಾರಿಗಾದ್ರೂ ಪ್ರೆಸೆಂಟೇಷನ್ ಕೊಡ್ಬೇಕಂದ್ರೂ ಕೊಡ್ಬೋದು, ಚೆನ್ನಾಗಿರುತ್ತೆ. ತುಂಬಾ ಜನ ಬರ್ತಿರ್ತಾರೆ ನಮಗೆ ಮದುವೆ ಗೃಹ ಪ್ರವೇಶಕ್ಕೆಲ್ಲ ಹೋಗ್ತಿರ್ತಾರಲ್ಲ, ನಮ್ದು ಸರ್ಚ್ ಮಾಡ್ಕೊಂಡು ಬರ್ತಾರೆ. ಶಾಪ್ ಒಂದು ಪೀಸ್ ಬೇಕು ಅಂತ ತಗೊಂಡೋಗಿ ಗಿಫ್ಟ್ ಆಗಿನೂ ಕೊಡ್ತಾ ಇರ್ತಾರೆ. ಗಿಫ್ಟ್ಗೂ ಚೆನ್ನಾಗಿರುತ್ತೆ, ಅವ್ರು ತುಂಬಾ ದಿವಸ ಇಟ್ಕೊಂತಾರೆ. ಇವಾಗ ಕ್ಲೋಸ್ ಸರ್ಕಲ್ ನೀವು ಸ್ಯಾರಿ ಕೊಡ್ತಾ ಇರ್ತೀರಲ್ಲ, ಅದು ರೆಗ್ಯುಲರ್ ಆಗಿ ಕೊಟ್ಟಂಗಿರತ್ತೆ. ಇದು ಕೊಟ್ರೆ ನಿಮ್ಗೆ ಬಾಕ್ಸ್ ಪ್ಯಾಕಿಂಗ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ತೋರಿಸ್ತೀನಿ. ಓಕೆ, ಇದು ವಿತ್ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಡ್ತೀರಾ? ಸೊ ಬಲ್ಕ್ ಆಗಿ ಏನಾದ್ರು ಆರ್ಡರ್ ಕೊಟ್ರೆ ಈ ತರ ನಿಮಗೆ ರೆಡಿ ಇರುತ್ತೆ ಮೇಡಮ್. ರೆಡಿ ಇರುತ್ತೆ ನಿಮಗೆ 50-100 ಪೀಸಸ್ ಬೇಕು, 200 ಪೀಸಸ್ ಬೇಕು, ರೆಡಿ ಇರುತ್ತೆ ನೋಡಿ. ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ನೋಡಿ. ತುಂಬಾ ನೀಟ್ ಆಗಿದೆ ಅಲ್ವಾ ಸರ್? ಪ್ರೆಸೆಂಟಬಲ್ ಆಗಿದೆ. ಮತ್ತೆ ಈ ತರ ಪೇಪರ್ ರ್ಯಾಪ್ ಮಾಡಿರ್ತಾರೆ. ಸೊ ಕಂಪ್ಲೀಟ್ ನೀಟ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ರೆಡಿ ಇರತ್ತಂತೆ. ಸೊ ಆರಾಮಾಗಿ ನೀವು ಪ್ರೀ ಬುಕಿಂಗ್ಸ್ ಮಾಡಿಸ್ಕೊಳ್ಳಿ. ನೋಡಿ ಈ ತರ ಬಾಕ್ಸ್ ಪ್ಯಾಕಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಸ್ಟರ್ಡಿಯಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದೆಲ್ಲ ನಮ್ಗೆ ಇವಾಗ ತುಂಬಾ ಟ್ರೆಂಡ್ ಇದೆ ಮೇಡಮ್, ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ. ಈ ತರ ಪ್ಲೇಟ್ಸ್ ಎಲ್ಲ ಬಂದಾಗಿಂದ ನಮಗೆ ಸ್ವಲ್ಪ ರೆಗ್ಯುಲರ್ ಪ್ಲೇಟ್ಸ್ ಎಲ್ಲ ಕಡಿಮೆ ಆಗಿದೆ ಸೇಲ್ಸ್. ಇದು ಫ್ಯಾನ್ಸಿ ಇದೆ, ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಎಲ್ಲ ಪ್ರಾಡಕ್ಟ್ಸು ಒಂದಕ್ಕಿಂತ ಒಂದು ಇಷ್ಟ ಆಗ್ತಾ ಇದೆ. ಮೇನ್ಲಿ ಡಿಸೈನ್ಸ್ ತುಂಬಾ ಇಷ್ಟ ಆಗ್ತಿದೆ ನನಗೆ. ಮತ್ತೆ ಇದೆಲ್ಲ ಪೀಸ್ ಲೆಕ್ಕ ಇರುತ್ತೆ. ಹೌದು ಮೇಡಮ್, ಪೀಸ್ ಲೆಕ್ಕ ರೀಸನಬಲ್ ಇರುತ್ತೆ ಮೇಡಮ್. ಸರ್ ನೆಕ್ಸ್ಟ್ ನೀವು ತೋರಿಸ್ತಾ ಇರೋ ಈ ಬಟ್ಲಂತೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಡಿಸೈನ್ ಡಿಫ್ರೆಂಟ್ ಆಗಿದೆ ಸರ್. ಇದೆಲ್ಲ ಅರ್ಶನ ಕುಂಕುಮ ಬಟ್ಲು ಮೇಡಮ್. ನೋಡಿ ಇದರಲ್ಲಿ ಡಿಫ್ರೆಂಟ್ ಸೈಜ್ ಬರುತ್ತೆ. ಸ್ಟಾರ್ಟಿಂಗ್ ಈ ಸೈಜ್ ಇಂದ ಬರುತ್ತೆ ನೋಡಿ. ಫಿನಿಶಿಂಗ್ ಆಗಿರ್ಬೋದು, ಡಿಸೈನ್ ನೀಟ್ ಆಗಿದೆ ಮೇಡಮ್. ತುಂಬಾ ಡೀಸೆಂಟ್ ಆಗಿ ಕಾಣಿಸುತ್ತೆ ನೋಡಿ ಈ ಸೈಜ್ ಸ್ಟಾರ್ಟಿಂಗ್. ಸೊ ಇದು ಫ್ಲಾಟ್ ಸರ್ಫೇಸ್ ಅಲ್ಲಿ ಇರೋ ತರ, ಏನು ಇದು ಇಲ್ಲ, ಇದರಲ್ಲಿ ಲೆಗ್ಸ್ ಇಲ್ಲ, ಕೆಳಗಡೆ ಪಾದ ಏನಿರಲ್ಲ. ಸೊ ಹಾಗೆ ಇರುತ್ತೆ. ಇದು ನೋಡಿ, ಇದು 2 ಕಪ್ಸ್ ಇರುತ್ತೆ, ಅಟ್ಯಾಚ್ ಆಗಿರುತ್ತೆ. ಒಂದು ಪಿಕಾಕ್ ಹೆಡ್ ಇರುತ್ತೆ ಮೇಡಮ್. ಹ್ಯಾಂಡಲ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಇದು ತುಂಬಾ ಜನ ರಿಟರ್ನ್ ಗಿಫ್ಟ್ಸ್ಗೂ ತುಂಬಾ ಜನ ತಗೊಂತಿರ್ತಾರೆ. ಇದರಲ್ಲಿ ಚೆನ್ನಾಗಿದೆ, ಒಳ್ಳೆ ಸ್ಟ್ರಾಂಗ್ ಸ್ಟರ್ಡಿ ಇದೆ. ಹೌದು ಮೇಡಮ್, ಇದರಲ್ಲಿ ಬೇಕು ಅಂದ್ರೆ 3 ಕಪ್ಸ್ ಅಟ್ಯಾಚ್ ಇರೋದು ಬರುತ್ತೆ ನೋಡಿ. ಕ್ಯೂಟ್ ಆಗಿದೆ ಸರ್. ಪಿಕಾಕ್ಸ್ ಚೆನ್ನಾಗಿದೆ. ಈ ಪಿಕಾಕ್ ಫಿನಿಶಿಂಗ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಸೇಮ್ ಇದು ಪಂಚಪಾಳ ಅಂತ ಹೇಳ್ತೀವಿ ಮೇಡಮ್. ನೋಡಿ 4 ಕಪ್ಸ್ ಅಟ್ಯಾಚ್ ಇರುತ್ತೆ. ಪಿಕಾಕ್ ಹೆಡ್ ಇರುತ್ತೆ. ಸ್ವಲ್ಪ ಬಿಗ್ ಸೈಜ್ ಅಲ್ವಾ? ಹೌದು, ಬಿಗ್ ಸೈಜ್ ನೋಡಿ. 5 ಫಿಂಗರ್ಸ್ ಈಸಿಯಾಗಿ ಹೋಗುತ್ತೆ. ಚೆನ್ನಾಗಿದೆ. ನಿಮ್ಗೆ ಹ್ಯಾಂಡಲ್ ಮಾಡೋದಕ್ಕೂ ಇದರಲ್ಲಿ ನೋಡಿ ವಿತ್ ಎಲಿಫೆಂಟ್ ಲೆಗ್ಸ್ ಇದೆ ಮೇಡಮ್. ಸೇಮ್ ಈ ತರಾನೇ ಪಿಕಾಕ್ ಹೆಡ್ ವಿತ್ ಎಲಿಫೆಂಟ್ ಲೆಗ್ಸ್ ಇದೆ. ಹ್ಯಾಂಡಲ್ ಮಾಡೋದಕ್ಕೂ ನಿಮ್ಗೆ ಈಸಿ ಆಗಿರುತ್ತೆ, ಸರ್ವ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಅಲ್ಲಿ. ಚೆನ್ನಾಗಿದೆ, ನೋಡಕ್ಕೂ ಕೂಡ ಚೆನ್ನಾಗಿದೆ. ಹೌದು, ಒಳ್ಳೆ ಗೆಟಪ್ ಕೊಟ್ಟಾರೆ. ಮತ್ತೆ ಎಲಿಫೆಂಟ್ಸ್ ಇದೆ ಕೆಳಗಡೆ ನೋಡಿ, ಕ್ಯೂಟ್ ಆಗಿ ಚೆನ್ನಾಗಿದೆ ನೋಡಿ. ಇದೆಲ್ಲ ಮತ್ತೆ ಸಪರೇಟ್ ಮೇಡಮ್, ಸಪರೇಟ್ ಕುಂಕುಮ ಹೋಲ್ಡರ್ಸ್. ಇವೆಲ್ಲಾನು ಸಪರೇಟ್ ಆಗಿ ಬೇಕು ಅಂದ್ರೆ ಸಪರೇಟ್ ಆಗು ತಗೋಬಹುದು, ಸಿಗತ್ತೆ ಇದರಲ್ಲಿ. ಸೊ ವೈಡ್ ಓಪನ್ ಇದೆ, ತಗೊಳಕ್ಕೂ ಅವ್ರಿಗೆ ಚೆನ್ನಾಗಿರುತ್ತೆ. ಇದು ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದು. ನೀವು ಹೇಳಿದಂಗೆ ವೈಡ್ ಓಪನ್ ಇರುತ್ತೆ. ಇದೆಲ್ಲ ಫಂಕ್ಷನ್ಸ್ಗೆ ತುಂಬಾ ಅರ್ಶನ ಕುಂಕುಮ ಯೂಸ್ ಮಾಡ್ತಾರಲ್ವಾ. ಹೌದು. ಸೊ ಶೇಪ್ ನೋಡಿ, ಡಿಫ್ರೆಂಟ್ ಶೇಪ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಈ ತರ ಡಿಸೈನ್ಸ್ ಬೇಕಾದಷ್ಟು ಇದೆ ಅಲ್ಲ? ಹೌದು ಮೇಡಮ್. ಇದು ನೋಡಿ ಎಲಿಫೆಂಟ್ ಲೆಗ್ಸ್ ಇದೆ, ಮತ್ತೆ ಇದಕ್ಕೆ ಪಾರ್ಟ್ ಶೇಪ್ ಇರುತ್ತೆ, ಮತ್ತೆ ಎಲಿಫೆಂಟ್ ಲೆಗ್ಸ್ ಇರುತ್ತೆ ಬಾಟಮ್ ಅಲ್ಲಿ. ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಫ್ಲಾಟ್ ಸರ್ಫೇಸ್ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮೇಡಮ್. ಏನು ಶೇಕ್ ಆಗೋದು ಆ ಥರ ಎಲ್ಲ ಏನಿರೋದಿಲ್ಲ. ಸುಮಾರು ಜನಕ್ಕೆ ಈ ತರ ಪಾದ ಇರೋದು ಇಷ್ಟ ಆಗುತ್ತೆ, ಆ ತರದ್ದು ಇದೆ. ಇದು ಕ್ಯೂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ. ಬಿಗ್ ಸೈಜ್.
ಓಕೆ. ಮತ್ತೆ ಇದೆಲ್ಲ ನೋಡಿ ನಿಮಗೆ ಕಲಶ ಚೊಂಬು ಮೇಡಮ್, ಇದು ಲಕ್ಷ್ಮಿ ಡಿಸೈನ್ ಇರೋದು. ಇದರಲ್ಲಿ 3 ಸೈಜಸ್ ಸಿಗುತ್ತೆ ನೋಡಿ. ನಿಮಗೆ ಎಲ್ಲ ಕಡೆ ಲಕ್ಷ್ಮಿ ಎಂಬೋಸ್ ಆಗಿರುತ್ತೆ. ಅಷ್ಟಲಕ್ಷ್ಮಿ. ಹೌದು, ಅಷ್ಟಲಕ್ಷ್ಮಿ ಕಲಶ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಫಿನಿಶಿಂಗ್ ನಿಮಗೆ ಸೇಮ್ ಸಿಲ್ವರ್ ಲುಕ್ ತರಾನೇ ಇರುತ್ತೆ. ಸಿಲ್ವರ್ ಅಲ್ಲಿ ಯಾವ ರೀತಿ ಕೆಲಸ ಮಾಡಿರ್ತಾರೆ ಅದೇ ತರಾನೇ ಕಾಣಿಸುತ್ತೆ. ಮತ್ತೆ ಇದು ನೋಡಿದ್ರೆ ಪ್ಲೇನ್ ಕಲಶ ಮೇಡಮ್. ಇದು ಸ್ವಲ್ಪ ದೊಡ್ಡ ಸೈಜ್ ಜಂಬೋ ಸೈಜ್. ಸೊ ಜಂಬೋ ಸೈಜ್ ಅಂದ್ರೆ ಬಿಗ್ ಸೈಜ್. ಹೌದು ಮೇಡಮ್, ಕಂಪ್ಲೀಟ್ ಪ್ಲೇನ್ ಇರುತ್ತೆ, ಏನು ಡಿಸೈನ್ಸ್ ಇರೋದಿಲ್ಲ. ಮೇಂಟೆನೆನ್ಸ್ ಈಸಿ. ಹೌದಾ ಮೇಡಮ್, ಇದು ತುಂಬಾ ಚಿಕ್ಕ ಸೈಜ್. ಇದು ಸ್ಟಾರ್ಟಿಂಗ್ ಸೈಜು. ಇದು ಸ್ವಲ್ಪ ಮೀಡಿಯಂ ಸೈಜು. ಸೊ ಬೇಸ್ಡ್ ಆನ್ ಸೈಜಸ್ ಸಿಗುತ್ತೆ ಇದರಲ್ಲಿ. ಹೌದು, ಇದರಲ್ಲಿ 4 ಸೈಜ್ ಇದೆ ಮೇಡಮ್ ಪ್ಲೇನ್ ಕಲಶ ಅಲ್ಲಿ. ಸೊ ಅದಕ್ಕೆ ಏನಂದ್ರೆ ಶಾಪ್ ವಿಸಿಟ್ ಮಾಡಿದಾಗ ಇದೆಲ್ಲ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್, ಕಲಶ ಚೊಂಬು, ಕುಂಕುಮ ಬಟ್ಲೆ, ಕಂಪ್ಲೀಟ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಸೆಟ್ ಆಗಿ ಸಿಗುತ್ತೆ ನಿಮ್ಮ ಹತ್ರ ಅಲ್ಲ? ಅವ್ರು ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಮೇಡಮ್. ಸೊ ನನ್ಗೇನು ಅನ್ಸುತ್ತೆ, ಇದು ಸಿಲ್ವರ್ ನಾವೇನು ವರ್ಕ್ಮ್ಯಾನ್ಶಿಪ್ ಕೊಡ್ತೀವಲ್ಲ, ಅದು ಆ ಪ್ರೈಸ್ಗೆ ಇದು ಕಂಪ್ಲೀಟ್ ಸೆಟ್ ಬಂದ್ಬಿಡುತ್ತೆ ಅನ್ಸುತ್ತೆ. ಖಂಡಿತ ಮೇಡಮ್, ನೀವು ಸಿಲ್ವರ್ ಅಲ್ಲಿ ಕೆಲಸ ಮಾಡಿಸೋದಕ್ಕೆ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ ಪ್ರಾಡಕ್ಟ್ ಬರುತ್ತೆ. ಹೌದು. ಸೊ ಒಳ್ಳೆ ಲುಕ್ ಕೂಡ ನಿಮ್ಗೆ ಸಿಲ್ವರ್ ತರಾನೇ ಇದೆ. ಆರಾಮಾಗಿ ನೀವು ಸುಮಾರು ವರ್ಷ ಮಾಡಬಹುದು. ನಿಮಗೆ ರೀಪಾಲಿಶ್ ಆಗುತ್ತೆ ಮೇಡಮ್. ಯೂಸ್ ಮಾಡಿ ಆಫ್ಟರ್ ಸಮ್ ಲೇಟ್ ಪೀರಿಯಡ್ ಲೈಕ್ 2-3 ಇಯರ್ಸ್ 4 ಇಯರ್ಸ್ ಆದ್ಮೇಲೆ ನಿಮಗೆ ಡೆಲ್ ಆಯಿತು ಅಂದ್ರೆ ಪಾಲಿಶ್ ಮಾಡಿಸ್ಕೋಬಹುದು. ಸಿಲ್ವರ್ ಪಾಲಿಶ್ ಮಾಡ್ಕೊಡ್ತಾರಾ? ಹೌದು. ಓಕೆ. ಸೊ ಬಟ್ ಚೆನ್ನಾಗಿದೆ, ನನಗೆ ಪ್ರಾಡಕ್ಟ್ಸ್ ಎಲ್ಲಾನು ತುಂಬಾ ಇಷ್ಟ ಆಗಿದೆ. ಮತ್ತೆ ನಿಮ್ಗೆ ಎಲ್ಲಾನು ಪ್ರೈಸಸ್ ಕೂಡ ನಾವು ಹೇಳ್ತಾ ಬಂದಿದೀವಿ. ಇದೆಲ್ಲಾನು ಪೀಸ್ ಲೆಕ್ಕನ ಗ್ರಾಮ್ ಲೆಕ್ಕನ? ನಿಮಗೆ ಕುಂಕುಮ ಲರ್ಸು, ಕಲಶ ಚೊಂಬು ಎಲ್ಲ ಗ್ರಾಮ್ ಲೆಕ್ಕನೇ ಕೊಡ್ತೀವಿ ಮೇಡಮ್. ಸೊ ಇದೆಲ್ಲ ಬೇಸ್ಡ್ ಆನ್ ವೆಯ್ಟ್. ಹೌದು ಮೇಡಮ್. ಈಗ ನೀವು ಡಿಸ್ಪ್ಲೇ ಮಾಡಿರೋದಂತೂ ಇತ್ತೀಚೆಗೆ ಇದು ತುಂಬಾ ಟ್ರೆಂಡ್ ನಡೀತಾ ಇದೆ ಅಲ್ವಾ ಸರ್? ಹೌದು ಮೇಡಮ್, ಇದು ಬನಾನಾ ಟ್ರೀಸ್ ಮೇಡಮ್. ಬನಾನಾ ಟ್ರೀಸ್. ಹೌದು, ಇದು ಇವಾಗ ಸದ್ಯಕ್ಕೆ ಇದರಲ್ಲಿ ಒಂದು 3 ಸೈಜಸ್ ಅವೈಲೇಬಲ್ ಇದೆ ಮೇಡಮ್. ನಾನು ನಿಮ್ಗೆ ಇಲ್ಲಿ 2 ಸೈಜಸ್ ತೋರಿಸ್ತಾ ಇದ್ದೀನಿ. 1 ಸೈಜ್ ತೋರಿಸ್ತಾ ಇದ್ದೀನಿ. ಇದರ ನಿಮ್ಗೆ ಒಂದು 13 ಇಂಚಸ್ 15 ಇಂಚಸ್ ಬರುತ್ತೆ ಮೇಡಮ್. ಬಿಗ್ ಸೈಜ್ ಇದೆ. ಹೌದು, 15 ಇಂಚಸ್. ಇದಕ್ಕಿಂತ ದೊಡ್ಡದು 20 ಇಂಚಸ್ ಅಲ್ಲಿ ಇದೆ. ಇದು ನೋಡಿ, ಇದು ಲೀವ್ಸ್ ರಿಮೂವಬಲ್. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಸರ್, ಇದು ಹೆಂಗೆ ಅಂತ. ರಿಮೂವಬಲ್ ಇದೆಲ್ಲ? ಹೌದು ಮೇಡಮ್, ಫಂಕ್ಷನ್ ಫೆಸ್ಟಿವಲ್ ಟೈಮ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ನಿಮ್ಗೆ ಯೂಸ್ ಆದ್ಮೇಲೆ ನೆಕ್ಸ್ಟ್ ಫಂಕ್ಷನ್ ಮುಗಿದ್ಮೇಲೆ ನೋಡಿ ಇದು ಈ ತರ ತೆಗಿಬಹುದು. ಬಂಚು ಬರುತ್ತೆ ನೋಡಿ, ಬಂಚು ಸಪರೇಟ್ ಆಗುತ್ತೆ. ಓಕೆ. ಸೊ ಕಂಪ್ಲೀಟ್ ಡಿಸ್ಮ್ಯಾಂಡಲ್ ಮಾಡಬಹುದು. ಎಲ್ಲ ಲೀವ್ಸ್ ನೀವು ತೆಗಿಬಹುದು. ತೆಗೆದ್ಬಿಟ್ಟು ಒಂದು ಕವರ್ ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೋಬಹುದು. ಸೊ ನೀವು ಸ್ಟೋರ್ ಮಾಡೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಸೊ ಇದು ಪೂಜೆಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇಟ್ರೆ ಲುಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇತ್ತೀಚೆಗೆ ತುಂಬಾ ಟ್ರೆಂಡ್ ಇದೆ ನೋಡಿ. ಇದರಲ್ಲಿ 2 ಬಾಲೆ ಏನಂತೀರಾ ಸರ್? ಬನಾನಾ ಬಂಚ್ ಮೇಡಮ್. ಬನಾನಾ ಬಂಚ್. ಸೊ ಆಲ್ಮೋಸ್ಟ್ ಇದರಲ್ಲಿ ಸೈಜಸ್ ಸಿಗತ್ತಾ? ಸೈಜಸ್ ಸಿಗುತ್ತೆ ಮೇಡಮ್. ಇವಾಗ ಸದ್ಯಕ್ಕೆ 3 ಸೈಜ್ ಅವೈಲೇಬಲ್ ಇದೆ ಮೇಡಮ್. ಇದಕ್ಕಿಂತ ಚಿಕ್ಕದು ಇದು ಮೀಡಿಯಂ ಸೈಜ್ ಮೇಡಮ್, 15 ಇಂಚಸ್. ನೆಕ್ಸ್ಟ್ 20 ಇಂಚಸ್ ಅಲ್ಲಿ ಇದೆ. ಸೊ ಬಿಗ್ ಸೈಜಸ್ ಸಿಗತ್ತೆ. ಹೌದು. ಏನಂದ್ರೆ ಮೇಡಮ್, ಇದರಲ್ಲಿ ಇನ್ವೆಸ್ಟ್ ಮಾಡೋದು ನಿಮ್ಗೆ ನಿಜವಾಗ್ಲೂ ಒಂದು ಚೆನ್ನಾಗಿರುತ್ತೆ. ಏನಂದ್ರೆ ತುಂಬಾ ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ತುಂಬಾ ಪೂಜಾ ಆರ್ಟಿಕಲ್ಸ್ ಬರುತ್ತೆ ಸಿಲ್ವರ್ ಜೊತೆ ಕಂಪೇರ್ ಮಾಡಕ್ ಹೋದ್ರೆ. ಹೌದು. ಸೊ ಸಿಲ್ವರ್ ಅಂತೂ ಎಲ್ಲರೂ ಅಫೋರ್ಡ್ ಮಾಡಕ್ ಆಗಲ್ಲ ಈಗಿರೋ ಪ್ರೈಸಸ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು ಯಾರೇ ಬೇಕಾದ್ರೂ ತಗೋಬಹುದು. ನೀವು 100% ನೀವು ಒಳ್ಳೆ ಮೇಂಟೈನ್ ಮಾಡಿಟ್ಕೊಂಡ್ರೆ ಸಿಲ್ವರ್ಗಿಂತ ಚೆನ್ನಾಗೇ ಲುಕ್ ಅನ್ಸುತ್ತೆ. ಇದು ನೋಡಿ ಮೇಡಮ್, ಇದೊಂದು ಸಿಂಪಲ್ ಡಿಸೈನರ್ ಪ್ಲೇಟ್ ಮೇಡಮ್. ಸಿಂಪಲ್ ಡಿಸೈನ್ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲೋಟಸ್ ಕಟ್. ಇದು ಎಲ್ಲ ಲೋಟಸ್ ತರ ಕಾಣಿಸುತ್ತೆ ನಿಮ್ಗೆ ನೋಡಿ. ಇದು ಕಲಶ ಹತ್ರ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಇದರಲ್ಲಿ ಪಾದನೂ ಇದೆ ಈ ತರ. ಇದರಲ್ಲೇ ಬೇಕು ಅಂದ್ರೆ ದೊಡ್ಡ ಸೈಜ್ ಸಿಗುತ್ತೆ ನೋಡಿ ಸರ್. ಸೇಮ್ ಡಿಸೈನ್ ಅಲ್ವಾ? ಕ್ಯೂಟ್ ಆಗಿದೆ. 12 ಇಂಚಸ್ ಇರುತ್ತೆ. ಸೊ ಡಿಸೈನ್ ನಾನು ತೋರಿಸ್ತಾ ಇದೀನಿ ನೋಡಿ, ಸೇಮ್ ಶೇಪ್ ಅಲ್ಲಿ ಬರುತ್ತೆ. ಇದರಲ್ಲೂ ಸ್ಟ್ಯಾಂಡ್ ಇದೆಯಾ ಈ ತರ? ಇದೆ ಮೇಡಮ್, 3 ಸ್ಟ್ಯಾಂಡ್ ಇರುತ್ತೆ. ನೋಡೋದಕ್ಕೆ ಸಿಂಪಲ್ ಆಗಿದ್ರು ಡಿಸೈನ್ ಚೆನ್ನಾಗಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಸೊ ಇವಾಗ ನಾನು ನಿಮಗೆ ಪ್ಲೇಟ್ಸ್ ತೋರಿಸ್ತಾ ಇದ್ದೀನಿ ಮೇಡಮ್, ಡಿಫ್ರೆಂಟ್ ಟೈಪ್ಸ್. ನೋಡಿ ಇವಾಗ ಇದು ಬಂದು ನಿಮ್ಗೆ ಎಂಗ್ರೇವ್ ಮಾಡಿರ್ತಾರೆ. ಪ್ಲೇನ್ ಪ್ಲೇಟೇ ಒಳಗಡೆ ಏನೋ ಒಂದು ಡಿಸೈನ್ ಮಾಡಿರ್ತಾರೆ. ಇದು ಸ್ವಲ್ಪ ನಿಮ್ಗೆ ಬೌಲ್ ಶೇಪ್ ಅಂದ್ರೆ ಡೀಪ್ ಆಗಿರುತ್ತೆ ನೋಡಿ. ಇದರಲ್ಲಿ ನಿಮ್ಗೆ ಫ್ಲಾಟ್ ಆಗು ಬರುತ್ತೆ ಮೇಡಮ್. ಮಾಮೂಲಿ ನಮ್ಗೆ ಊಟ ತಟ್ಟೆ ಯಾವ ತರ ಬರುತ್ತೆ, ಪೂಜಾ ತಟ್ಟೆ, ಆತರ ಸೇಮ್ ಇದೇ ತರಾನೇ ಒಳಗಡೆ ಎಂಗ್ರೇವ್ ಮಾಡಿರ್ತಾರೆ. ಡಿಫ್ರೆಂಟ್ ಫಿನಿಶಿಂಗ್ ಅಲ್ಲಿ ಸ್ವಲ್ಪ ಫ್ಲಾಟ್ ಬಂದಿದೆ, ಇದು ಸ್ವಲ್ಪ ಡೀಪ್ ಬಂದಿದೆ, ಕಾಣಿಸ್ತಿದೆ ಡಿಫ್ರೆನ್ಸ್. ಸೊ ಇದರಲ್ಲಿ ಬೇಕು ಅಂದ್ರೆ ಹೌದು, ಕಂಪ್ಲೀಟ್ ಪ್ಲೇನ್ ಬೇಕು ಅಂದ್ರೆ ಕಂಪ್ಲೀಟ್ ಪ್ಲೇನ್ ಸಿಗುತ್ತೆ ಮೇಡಮ್. ಯಾವುದೇ ರೀತಿ ಡಿಸೈನ್ ಇಲ್ಲ ನಿಮ್ಗೆ. ಸಿಲ್ವರ್ ಅಲ್ಲಿ ಯಾವ ರೀತಿ ಸಿಗುತ್ತೆ ಕಂಪ್ಲೀಟ್ ಪ್ಲೇನ್ ಪ್ಲೇಟ್, ಅದೇ ತರಾನೇ ಇದರಲ್ಲಿ ಚಿಕ್ಕ ಸೈಜ್ ಇಂದ ಮೇಡಮ್. ನೋಡಿ ಇಲ್ಲಿ ಈ ಸೈಜ್ ಇದು ತುಂಬಾ ಚಿಕ್ಕದು. ನೀವು ದೀಪದ ಕೆಳಗಡೆ ಎಲ್ಲ ಇಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಇದು ಸ್ಟಾರ್ಟಿಂಗ್ ಸೈಜ್. ಇದರಲ್ಲಿ ಮತ್ತೆ ನೋಡಿ ಸ್ವಲ್ಪ ದೊಡ್ಡ ಸೈಜು. ಈ ತರನೇ ನಿಮ್ಗೆ 5 ಇಂಚಸ್, 8 ಇಂಚಸ್, 10, 12 ಇಂಚಸ್ ಎಲ್ಲ ಸಿಗುತ್ತೆ. ಇಲ್ಲಿ ನಿಮ್ಗೆ ಸುಮ್ನೆ ಒಂದು ಸ್ಯಾಂಪಲ್ ಗಾಗಿ ಒಂದು ಮೀಡಿಯಂ ಸೈಜ್ ಪ್ಲೇಟ್ಸ್ ತೋರಿಸ್ತಾ ಇದ್ದೀನಿ ಮೇಡಮ್. ಸೊ ಅದರಲ್ಲೇ ನಿಮಗೆ ಇದೆಲ್ಲ ಅರ್ಶಿನ ಕುಂಕುಮ ಕೊಡಕ್ಕೆ ಪೂಜೆ ಟೈಮಲ್ಲಿ ವಿತ್ ಸ್ಟ್ಯಾಂಡ್ ಇರುವಂತ ಪ್ಲೇಟ್ಸ್. ಹೌದು ನೋಡಿ, ಏನಾದರೂ ಸ್ವಲ್ಪ ನೈವೇದ್ಯ ಮಾಡೋದಕ್ಕೂ ಯೂಸ್ ಮಾಡಬಹುದು, ದೇವ್ರ ಮುಂದೆ ಹಣ್ಣು ಇಡೋದಕ್ಕೆ ಯೂಸ್ ಮಾಡಬಹುದು, ಪೂಜಾ ಪರ್ಪಸ್ ಯೂಸ್ ಮಾಡಬಹುದು. ಒಂದ್ ಸ್ವಲ್ಪ ಅಷ್ಟು ಹೂ ಹಾಕೋಬಹುದು ನೋಡಿ. ಇದು ದೊಡ್ಡ ಸೈಜ್ ಬೇಕಾದ್ರೆ ನೀವು ಪೂಜಾ ಪ್ಲೇಟ್ ಆಗಿ ಯೂಸ್ ಮಾಡಬಹುದು.
ಲೈಕ್ ಸೈಜ್ ವೈಸ್ ಬೇಕಾದ್ರೂ ಸಿಗತ್ತಲ್ಲ ಇದರಲ್ಲಿ ಕಂಪ್ಲೀಟ್ ಸೈಜ್ 6 ವೈಸ್. ಇಂಚಸ್ 8 to 10 12 ಇಂಚಸ್ ಎಲ್ಲ ಸಿಗುತ್ತೆ ಮೇಡಮ್. ಸೊ ಪ್ಲೇಟ್ಸಲ್ಲೂ ಕೂಡ ಸಾಕಷ್ಟು ನಿಮಗೆ ಮಾಡೆಲ್ಸ್ ಇದೆ. ಸೊ ಆರಾಮಾಗಿ ಇಲ್ಲಿ ನೀವು ಒಂದ್ಸರಿ ಖಂಡಿತ ಬ್ಯಾಂಗ್ಳೂರಲ್ಲೇ ಇದ್ದರೆ ವಿಸಿಟ್ ಮಾಡಿ, ತುಂಬ ಸ್ಯಾಟಿಸ್ಫೈಡ್ ಆಗ್ತೀರಾ. ರಿಟರ್ನ್ ಗಿಫ್ಟ್ಗಂತೂ ಖಂಡಿತ ಸರ್ ಬ್ಯಾಂಗ್ಳೂರಲ್ಲೇ ಇದ್ದರೆ ನೀವು ಡಿಸ್ಪ್ಯಾಚು ಮಾಡ್ತೀರಾ ಇಲ್ಲ ಅವರೇ ಬಂದು ತೊಗೊಂಡು ಹೋಗ್ಬೇಕಾ ಸರ್? ಸಪೋಸ್ ನಾವು ಬರೋಕ್ಕಾಗಲ್ಲ ಇವಾಗ ಅಂದರೆ ಬರಕ್ಕಾಗಿಲ್ಲ ಅಂದ್ರೆ ಅದೇ ಮೇಡಮ್ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿ, ನಾನು ಪ್ರೈಸ್ ಕೊಡ್ತೀನಿ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಆದ್ರೆ ವಿಸಿಟ್ ಮಾಡಿ, ಆಗ್ಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ ಅಷ್ಟೇ. ಸೊ ಖಂಡಿತ ನಿಮಗೆ ಆ ಥರ ಡಿಸ್ಪ್ಯಾಚ್ ಮಾಡ್ತಾರೆ. ಎಮರ್ಜೆನ್ಸಿ ಇದೆ, ನಿಮ್ಗೆ ಹತ್ರ ಬಂದ್ಬಿಟ್ಟಿದೆ, ನೀವು ಗಿಫ್ಟ್ ಏನೋ ಪ್ಲಾನ್ ಮಾಡಿಲ್ಲ, ಎಮರ್ಜೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೂ ಬ್ಯಾಂಗ್ಳೂರಲ್ಲಿ ಏನು ಡೆನ್ಸೋ ಸರ್ವಿಸ್ ಇದೆ, ಊಬರ್ ಸರ್ವಿಸ್ ಇದೆ, ಪೋರ್ಟರ್ ಇದೆ. ಬೇಕಾದ್ರೆ ಬಲ್ಕ್ ಆಗಿ ಬೇಕು ಅಂದ್ರೆ ಪರ್ಚೇಸ್ ಮಾಡಿ ಅಮೌಂಟ್ ಹಾಕಿದ್ರೆ ನಾನು ಸೇಮ್ ಡೇ ಡಿಸ್ಪ್ಯಾಚ್ ಮಾಡೋ ಅಂತ ಇದೆಲ್ಲ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿದ್ರೆ ಆ ನಂಬರ್ಗೆ ವಿಡಿಯೋ ಕಾಲ್ ಮಾಡಿದಾಗ ಐಟಮ್ಸ್ ಎಲ್ಲ ತೋರಿಸ್ತಾರೆ. ಓಕೆ. ಸೊ ಈಗ ನಾವು ಡಿಸ್ಪ್ಲೇ ಮಾಡಿರೋದೆಲ್ಲ ರಿಟರ್ನ್ ಗಿಫ್ಟ್ ಐಟಮ್ಸ್ ಅಲ್ವಾ ಸರ್? ಹೌದು ಮೇಡಮ್, ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್. ಇದೆಲ್ಲ ನೋಡಿದ್ರೆ ನಿಮಗೆ 999 ಸಿಲ್ವರ್ ಫೋಟೋ ಫ್ರೇಮ್ಸ್ ಮೇಡಮ್. ಇದು ನೋಡಿ ಡಿಫ್ರೆಂಟ್ ವೆರೈಟೀಸ್ ಮೇಡಮ್, ಬೇರೆ ಬೇರೆ ವೆರೈಟಿ, ಬೇರೆ ಸೈಜಸ್ಸು ಬರುತ್ತೆ. ಸರ್ ಇದು ನಾಲೆಜನ್ನು ಹೇಳ್ಬಿಡಿ ಸರ್, 999 ಸಿಲ್ವರ್ ಅಂದರೆ ಏನು ಬರುತ್ತೆ ಮೇಡಮ್? ಆಕ್ಚುಲಾಗಿ ನಿಮ್ಗೆ ಇದು ಜ್ಯುವೆಲರಿ ಶಾಪಲ್ಲೂ ಸಿಗುತ್ತೆ ಮೇಡಮ್. ಹೌದು, ಸಿಲ್ವರ್ ಫಾಯಿಲ್ ಯೂಸ್ ಮಾಡಿರ್ತಾರೆ. ಸೊ ಆ ಥರ ಫ್ರೇಮ್ಸ್ ಇದೆಲ್ಲ ಫಂಕ್ಷನ್ ಪರ್ಪಸ್ಗೆ ರಿಟರ್ನ್ ಗಿಫ್ಟ್ಸ್ಗೆ ಯೂಸ್ ಮಾಡ್ಬೋದು ಮೇಡಮ್. ಸೊ ತುಂಬ ಜನ ಮದುವೆಗೆ, ಬರ್ಡೇ ಪಾರ್ಟೀಸ್ಗೆ ಎಲ್ಲದಕ್ಕೂ ಈ ಥರದ್ದು ಕೊಡ್ತಾ ಇದ್ದಾರೆ. ಸೊ ಇವಾಗ ತುಂಬ ಟ್ರೆಂಡ್ ಇದೆ, ಮತ್ತೆ ಇದು ಪೂಜೆ ಪರ್ಪಸ್ಗೂ ಯೂಸ್ ಮಾಡ್ತಾರೆ. ಮನೇಲಿ ಬೇಕಾದ್ರೆ ಹೋಮ್ ಡೆಕರ್ ಆಗಿ ಮನೆಯಲ್ಲಿ ಇಟ್ಕೋಬಹುದು, ಆಫೀಸ್, ಸ್ಕೂಲ್ ಈ ಥರ ಎಲ್ಲಾದ್ರೂ ನೀವು ವರ್ಕ್ ಪ್ಲೇಸಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಗಿಫ್ಟ್ ಕೊಟ್ಟರು ಪೂಜೆ ಎಲ್ಲ ಇರುತ್ತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ. ಇದು ಹಿಂದೆ ಸ್ಟ್ಯಾಂಡು ಇರುತ್ತೆ ಮೇಡಮ್. ಸೈಡಲ್ಲಿ ಬೆಣ್ಣೆ ಕೃಷ್ಣ, ಇದ್ರಲ್ಲಿ ಗಣೇಶ, ಬಾಲಾಜಿ, ಲಕ್ಷ್ಮಿ ಈ ತರ ಯಾವುದೇ ತರ ಬೇಕಾದ್ರೂ ಮಾಡ್ಕೋಬಹುದು. ಸಾಯಿಬಾಬಾನು ಸಿಗುತ್ತೆ. ಇದು ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಇದು 3D ಲುಕ್ ಅಂತ ಹೇಳ್ತೀವಿ ಮೇಡಮ್. ಅದು ಈ ಫಿನಿಶಿಂಗ್ 3D ಲುಕ್. ಓಕೆ, ನೋಡಿ ಇದು 3D ಲುಕ್. ಇದರಲ್ಲಿ ಗಣೇಶಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮಗೆ. ಇವಾಗ ನಾರ್ಮಲ್ಗೂ ಇದಕ್ಕೂ ಏನು ಡಿಫರೆಂಟ್ ಇದೆ? ಅದೇ ಮೇಡಮ್, ಇದು 2D ಸ್ವಲ್ಪ ಫ್ಲಾಟ್ ಇರುತ್ತೆ ನಿಮಗೆ. ಇದು ಬಂದಾಗ ನಿಮಗೆ 3D. ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಫ್ರೆನ್ಸ್ ನೀಟಾಗಿ ಮಸ್ತಿದೆ. ಇದನ್ನು ಚೆನ್ನಾಗಿದೆ. 2D 3D ಅಂತ ಕೇಳಬೇಕಾ? ಹಾ, ಇವಾಗ ಇದರಲ್ಲಿ ಬೇರೆ ಸೆಕ್ಷನ್ ಇದು ನೋಡಿ ಮೇಡಮ್. ಇದೆಲ್ಲ ಸಣ್ಣ ಸೈಜ್ ಪೀಠಗಳು ಮೇಡಮ್. ಮನೇಲಿ ಸಣ್ಣ ಪುಟ್ಟ ವಿಗ್ರಹ ಇಟ್ಕೊಳ್ಳೋದಕ್ಕೆ, ಬೆಲ್ಲು ಈ ತರ ಎಲ್ಲ ಇಟ್ಕೋಬಹುದಲ್ವಾ, ಪೂಜೆ ತಟ್ಟೆ. ಹೌದು, ಈ ತರ ಎಲ್ಲ ಇದಕ್ಕೂ ತುಂಬಾ ಜನ ರಿಟರ್ನ್ ಗಿಫ್ಟ್ಸ್ ತಗೊಂಡು ಹೋಗ್ತಿರ್ತಾರೆ. ಒಳಗಡೆ ವುಡನ್ ಇರುತ್ತೆ, ಮೇಲೆ ಹ್ಯಾಂಡಿಕ್ರಾಫ್ಟ್ ಐಟಮ್ ಮೇಡಮ್. ಹ್ಯಾಂಡಿಕ್ರಾಫ್ಟ್. ಇದು ನೋಡಿ, ಇದು ಸ್ಟೀಲ್ ಪ್ಲೇಟ್ ಮೇಲೆ ಎನಮಲ್ ವರ್ಕ್ ಮಾಡಿರ್ತಾರೆ. ಸ್ಟೀಲ್ ಪ್ಲೇಟ್ ಕಂಪ್ಲೀಟ್ ಆಗಿ ಗೋಲ್ಡ್ ಪ್ಲೇಟಿಂಗ್ ಮಾಡಿ ಎನಮಲ್ ವರ್ಕ್. ಇದು ನಿಮ್ಗೆ ವಾಟರ್ ವಾಶ್ ಮಾಡಿದ್ರು ಹೋಗಲ್ಲ ಮೇಡಮ್. ನಿಮ್ಗೆ ಎಲ್ಲೂ ಸ್ಟೀಲ್ ಅಂತ ಗೊತ್ತಾಗೋದಿಲ್ಲ. ಇದು ಬೇರೆ ಬೇರೆ ಸೈಜ್. ವಾಷಬಲ್ ಇದೆಲ್ಲ? ವಾಷಬಲ್ ಮೇಡಮ್. ಇದೆಲ್ಲ ಕೈಲಿ ತುಂಬಿಸಿರ್ತಾರೆ ಮೇಡಮ್. ಪೇಪರ್ ಅಲ್ಲ, ಇದು ಪ್ರಿಂಟಿಂಗ್ ಅಲ್ಲ, ಎನಮಲ್ ವರ್ಕ್, ರಾಜಸ್ಥಾನಿ ವರ್ಕ್. ಇದು ನಿಮ್ಗೆ ಡ್ಯೂರಬಿಲಿಟಿನೂ ಇರುತ್ತೆ. ಬೇಕಾದ್ರೆ ದೊಡ್ಡ ಸೈಜ್ ಸಿಗುತ್ತೆ ಮೇಡಮ್, ಮನೆಯಲ್ಲಿ ಪರ್ಸನಲ್ ಯೂಸ್ ಮಾಡೋದಕ್ಕೆ. ರಿಟರ್ನ್ ಗಿಫ್ಟ್ಸ್ ಬೇಕಾದ್ರೆ ಈ ಸೈಜಸ್ ತಗೋಬಹುದು. ಇದು ರಿಟರ್ನ್ ಗಿಫ್ಟ್ ಅಂದ್ರೆ ಬಜೆಟ್ ಫ್ರೆಂಡ್ಲಿನೇ ಇರುತ್ತಾ? ಹೌದು ಮೇಡಮ್. ಮತ್ತೆ ಇದ್ರಲ್ಲಿ ನೋಡಿ, ಇದು ಗಣೇಶ ಮೇಡಮ್, ಆಂಟಿಕ್ ಡ್ಯಾನ್ಸಿಂಗ್ ಗಣೇಶ. ಇದು ನಾಟ್ಯ ಗಣಪತಿ. 5 ದೀಪ ಇರೋಂಥದ್ದು, ಪಂಚದೀಪ. ಸೊ ಅದರಲ್ಲಿ ಬೇಕು ಅಂದ್ರೆ ಈ ತರ ಪೀಕಾಕ್ ಹೆಡ್ ಇರುವಂತದ್ದು ಸಿಗತ್ತೆ ನೋಡಿ. 5 ಕಡೆ ದೀಪ ಹಚ್ಚಬಹುದು ಮೇಡಮ್. ಓಕೆ, ಇದು ಸೇಮ್ ಆಂಟಿಕ್ ಸ್ವಸ್ತಿಕ್ ಇದೆ ಒಳಗಡೆ. ಹೌದು. ಇದೊಂದು ನೋಡಿ, ಇದು ಗಣೇಶ ಬರುತ್ತೆ ಮೇಡಮ್, ಲೀಫ್ ಮೇಲೆ ಕೂತಿರುವಂತದ್ದು ಗಣೇಶ. ತುಂಬಾ ಚೆನ್ನಾಗಿದೆ. ಇದು ನೋಡಿ, ಡಿಸೈನರ್ ಪೀಸ್ ಆಗೋ ಇಡಬಹುದು, ದೀಪನೂ ಹಚ್ಚಬಹುದು ಮೇಡಮ್. ಹೋಮ್ ಡೆಕರ್ ಬೇಕಾದ್ರೆ ಶೋಕೇಸ್ ಅಲ್ಲಿ ಇಟ್ಕೋಬಹುದು. ಇದು ನೋಡಿ ಹಸುಕರಿ, ಇವಾಗ ತುಂಬಾ ಟ್ರೆಂಡಿಂಗ್. ಸುಮಾರು ಜನ ಇದು ಮನೆ ಗೃಹ ಪ್ರವೇಶಕ್ಕಾಗ್ಲಿ ಅಥವಾ ಮನೆ ತಗೋಬೇಕು ಅನ್ನೋರ್ಗೆಲ್ಲ ಗಿಫ್ಟ್ ಮಾಡ್ತಾರೆ. ಚೆನ್ನಾಗಿದೆ ನೋಡಿ. ಸ್ಮಾಲ್ ಸೈಜ್ ಇಂದ ಸಿಲ್ವರ್ ಆಂಟಿಕ್ ಫಿನಿಶ್ ಮೇಡಮ್. ಇದು ಗೋಲ್ಡ್ ಆಂಟಿಕ್ ಫಿನಿಶ್. ಆಂಟಿಕ್ ಫಿನಿಶಿಂಗ್ ಅಂದ್ರೆ ಈ ತರ ಬರುತ್ತೆ. ಇವಾಗ ನೀವು ತೋರಿಸಿದಿದೆಲ್ಲ ಸ್ವಲ್ಪ ಆಂಟಿಕ್ ಫಿನಿಶಿಂಗ್ ಅಲ್ವಾ? ಹೌದು ಮೇಡಮ್. ಇವಾಗ ಹಸುಕರಿ ತೋರಿಸಿದ್ನಲ್ಲ ಮೇಡಮ್, ಕಂಪ್ಲೀಟ್ ಸಿಲ್ವರ್ ಬೇಕು ನಿಮಗೆ, ಸಿಲ್ವರ್ ಸಿಗುತ್ತೆ ನೋಡಿ. ಇದು ಸಿಲ್ವರ್ ಆಂಟಿಕ್ ಫಿನಿಶ್, ಇದು ಗೋಲ್ಡ್ ಆಂಟಿಕ್ ಫಿನಿಶ್, ಮತ್ತೆ ಇದು ಕಂಪ್ಲೀಟ್ ಸಿಲ್ವರ್. ಓಕೆ, 3 ತರನೂ ಸಿಗುತ್ತೆ. ಬಟ್ ಇದು ಡೀಟೇಲಿಂಗ್ ವರ್ಕ್ ಚೆನ್ನಾಗಿರುತ್ತೆ ಮೇಡಮ್. ಇದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಡೀಟೇಲಿಂಗ್ ಚೆನ್ನಾಗಿರುತ್ತೆ. ಓಕೆ, ಹೌದು. ಸೊ ನಿಮಗೆ ಯಾವ್ದು ಇಷ್ಟ ಬೇಕೋ ಅದು ಕೊಡ್ತೀವಿ ಮೇಡಮ್. ಇವೆಲ್ಲ ಬಲ್ಕ್ ಕ್ವಾಂಟಿಟಿ ಬೇಕು ಸಿಗುತ್ತೆ ಮೇಡಮ್, ಹಂಡ್ರೆಡ್ಸ್ ಆಫ್ ಪೀಸಸ್. ಸೊ ರಿಟರ್ನ್ ಗಿಫ್ಟ್ ಪರ್ಪಸ್ಗೆ. ಇದು ನೋಡಿ ಚಿಕ್ಕದು ಗಣೇಶ ಮೇಡಮ್, ಚಿಕ್ಕ ಗಣೇಶ ಮೂರ್ತಿ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿ. ಕೊಟ್ರೆ ದೇವ್ರ ಮನೆಯಲ್ಲಿ ಇಟ್ಕೊಂತಾರೆ, ಶೋಕೇಸಿಂಗ್ ಆಗಿ ಮಾಡ್ಕೋಬಹುದು. ಸೊ ಇದು ನೋಡಿ ತುಳಸಿ ಪ್ಲಾಂಟ್ ಮೇಡಮ್, ಸ್ಮಾಲ್ ಸೈಜ್ ತುಳಸಿ ಪ್ಲಾಂಟ್. ಇದರಲ್ಲಿ 3 ಸೈಜಸ್ ಅವೈಲೇಬಲ್ ಇದೆ, 2 ಸೈಜಸ್ ತೋರಿಸ್ತಾ ಇದೆ ನಿಮಗೆ. ಇದು ಅಷ್ಟೇ ದೇವ್ರ ಮನೆಯಲ್ಲಿ ಇಟ್ಕೊಂತಾರೆ ಮೇಡಮ್. ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ಇದು ರಿಟರ್ನ್ ಗಿಫ್ಟ್ಸ್ಗೆ. ಇದು ನೋಡಿ ಅರ್ಶನ ಕುಂಕುಮ ಹಾಕುವಂತದ್ದು ಮೇಡಮ್. 2 ಡಕ್ಸ್ ಇರುತ್ತೆ, ಸ್ಲೈಡ್ ಮಾಡ್ಬೋದು. ಸ್ಲೈಡ್ ಮಾಡಿದ್ರೆ ಓಪನ್ ಆಗುತ್ತೆ. ಅರ್ಶನ ಚೆನ್ನಾಗಿದೆ, ಕ್ಲೋಸ್ ಮಾಡಿ ಇಡಬಹುದು. ಮತ್ತೆ ಇದು ನೋಡಿ, ಇದು ಗಜಲಕ್ಷ್ಮಿ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಲಕ್ಷ್ಮಿ, ಆ ಕಡೆ 2 ಸೈಡ್ಸ್ ಎಲಿಫೆಂಟ್ಸ್ ಇರುತ್ತೆ. ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇರುತ್ತೆ ಮೇಡಮ್. ಓಕೆ, ಇದರಲ್ಲಿ ಬೇಕಾದ್ರೆ ಸಿಲ್ವರ್ ಕಲರು ಸಿಗುತ್ತೆ, ಸಿಲ್ವರ್ ಕಾಂಬಿನೇಷನ್ ಅಲ್ಲಿ. ಇದು ನೋಡಿ ಹ್ಯಾಂಗಿಂಗ್ ಗಣೇಶ ಮೇಡಮ್.
ಡೋರ್ ಹ್ಯಾಂಗಿಂಗ್, ವಾಲ್ ಹ್ಯಾಂಗಿಂಗ್ ಮೇಡಮ್. ವಾಲ್ ಹ್ಯಾಂಗಿಂಗ್. ಓಕೆ. ಗಣೇಶ ಇದು ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್. ಲೈಕ್ ಡೀಟೇಲಿಂಗ್ ವರ್ಕ್ ಆಗಿರ್ಬೋದು, ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಹೂಕ್ ತರ ಕೊಟ್ಟಿರ್ತಾರೆ, ನೀವು ವಾಲ್ ಹ್ಯಾಂಗ್ ಮಾಡಬಹುದು. ಸೊ ಇದ್ರಲ್ಲೂ ಕಲರ್ ಸಿಗತ್ತಾ ಇಲ್ಲ ಒಂದೇ ಕಲರ್? ಇದೇ ಕಲರ್ ಮೇಡಮ್. ಇದ್ರಲ್ಲಿ ಸೈಜ್ ಬೇಕಾದ್ರೆ ದೊಡ್ಡದು ಸಿಗುತ್ತೆ ಮೇಡಮ್, ದೊಡ್ಡ ಸೈಜ್. ಮತ್ತೆ ಇದು ನೋಡಿ ಕಾಮಾಕ್ಷಿ ದೀಪ ಮೇಡಮ್. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ಗೆ. ಇದು ಸ್ಮಾಲ್ ಸೈಜ್ ಕಾಮಾಕ್ಷಿ ದೀಪ. ಇದು ಸ್ವಲ್ಪ ಮೀಡಿಯಂ ಸೈಜ್ ಇರುತ್ತೆ. ಇದರಲ್ಲೇ ಇನ್ನೊಂಥರ ಡಿಸೈನ್. ಇದು ಇಲ್ಲಿ ಲೋಟಸ್ ತರ ಮಾಡಿದ್ದಾರೆ. ಸೊ ಇದೆಲ್ಲ ಮೋಸ್ಟ್ ಪ್ರಾಬಬ್ಲಿ ರಿಟರ್ನ್ ಗಿಫ್ಟ್ ಗೆ ತಗೊಂತಾರಲ್ಲ. ಖಂಡಿತ ಯಾರು ಒಂದು ಪೀಸ್ 2 ಪೀಸ್ ಯಾರು ಇಲ್ಲಿಗೆ ಬರೋದಿಲ್ಲ ಮೇಡಮ್. ಎಲ್ಲ ಬಲ್ಕ್ ಕ್ವಾಂಟಿಟಿ 100-200 ಪೀಸಸ್ ಬೇಕು ಅನ್ನೋರು ಬರ್ತಾರೆ. ಪಿಕಾಕ್ ಮೇಲೆ ದೀಪ. ಇದು ಬೇಕಾದ್ರೆ ನೀವು ಅಗರಬತ್ತಿ ಸ್ಟ್ಯಾಂಡ್ ತರನು ಯೂಸ್ ಮಾಡಬಹುದು. ಫ್ಲಾಟ್ ಸರ್ಫೇಸ್ ಮೇಲೆ ಆರಾಮಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಶೇಕ್ ಆಗೋದಿಲ್ಲ. ನಿಮ್ಗೆ ಬಾಟಮ್ ಚೆನ್ನಾಗಿ ಅಗಲವಾಗಿ ಕೊಟ್ಟಿದಾರಲ್ವಾ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ಅಷ್ಟೇ ಎಲಿಫೆಂಟ್, ಸ್ಟ್ಯಾಂಡಿಂಗ್ ಎಲಿಫೆಂಟ್ ಮೇಡಮ್. ಮೇಲೆ ದೀಪ ಆದ್ರೂ ಇಡಬಹುದು, ಅಗರಬತ್ತಿ ಸ್ಟಿಕ್ಸ್ ಆದ್ರೂ ಇಡಬಹುದು. ಓಕೆ. ಸಿಂಗಲ್ ಹಂಗೆ ಗಿಫ್ಟ್ ಕೊಡುವಂತದ್ದು ಇದೆ. ಇವಾಗ ಬಡ್ಜೆಟ್ ಇದೆ ಅಂದ್ರೆ 2 ಪೀಸ್ ಬೇಕಾದ್ರೂ ಕೊಡಿ, ದೀಪ ತರ ಯೂಸ್ ಮಾಡ್ಕೊಂತಾರೆ. ಬಡ್ಜೆಟ್ ಕಡಿಮೆ ಇದ್ದಾಗ 1 ಪೀಸ್ ಬೇಕಾದ್ರೆ ಕೊಟ್ರೆ ಅಗರಬತ್ತಿ ಸ್ಟ್ಯಾಂಡ್ ತರ ಯೂಸ್ ಮಾಡ್ಕೊಂತಾರೆ. ಇದು ನೋಡಿ ಮೇಡಮ್, ಕುಂಕುಮ ಮಾಡ್ಲಾಡ್ಸ್ದು ಕೆಳಗೆ ಸ್ಮಾಲ್ ಒಂದು ಓವಲ್ ಪ್ಲೇಟ್ ತರ ಕೊಟ್ಟಿರ್ತಾರೆ. ಇದು ನೋಡಿ, ಇದು ಪೀಕಾಕ್ ಕೊಟ್ಟಿರ್ತಾರೆ. ಸೊ ಇದು ಕೂಡ ಚೆನ್ನಾಗಿದೆ ಆಕ್ಚುಲಿ, ಒಂಥರ ಡ್ಯಾನ್ಸಿಂಗ್ ಪೀಕಾಕ್ ತರ ಇದೆ. ಇದು ತುಂಬಾ ಜನ ತಗೊಂತಿದ್ದಾರೆ ಮೇಡಮ್, ಇಷ್ಟಪಡ್ತಿದ್ದಾರೆ. ಇದರಲ್ಲಿ ಸಿಂಪಲ್ ಆಗಿ ನೀಲಾಂಜನ ದೀಪ ಅಂತ ಹೇಳ್ತಾರೆ ನೋಡಿ, ಆರತಿ ಕೊಡುವಂತದ್ದು ಅಲ್ಲ? ಹೌದು ಮೇಡಮ್. ಇದರಲ್ಲಿ ಮತ್ತೆ ಇದು ಬೌಲ್ ಸೆಟ್ ಮೇಡಮ್. ಇದು ರಿಟರ್ನ್ ಗಿಫ್ಟ್ಸ್ಗೆ 2 ಬೌಲ್ಸ್, 1 ಸ್ಪೂನ್, 2 ಸ್ಪೂನ್ಸ್ ನೈವೇದ್ಯಕ್ಕೆ, ದೇವರ ನೈವೇದ್ಯಕ್ಕೆ, ಒಂದು ಸರ್ವಿಂಗ್ ಟ್ರೇನು ಬರುತ್ತೆ ಮೇಡಮ್. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ಡ್ರೈ ಫ್ರೂಟ್ ಸರ್ವ್ ಮಾಡೋದಕ್ಕೆ, ನೈವೇದ್ಯ ಮಾಡೋದಕ್ಕೆ, ಬೇಬಿ ಫೀಡ್ ಮಾಡೋದಕ್ಕೆ. ಸೊ ಈವನ್ ಬೇಬಿಗೂ ಫೀಡ್ ಮಾಡಬಹುದಾ? ಮಾಡ್ತಾರೆ ಮೇಡಮ್, ತಗೊಂತಿದ್ದಾರೆ ನೋಡಿ. ಇದರಲ್ಲಿ ಸಿಂಗಲ್ದು ಬರುತ್ತೆ ಮೇಡಮ್. 1 ಬೌಲ್, 1 ಸ್ಪೂನ್ ವಿತ್ ಬಾಕ್ಸ್ ಪ್ಯಾಕಿಂಗ್ ತರ ಬರುತ್ತೆ. ಇದು 2 ಬೌಲ್ಸ್, 1 ಸ್ಪೂನ್, 1 ಟ್ರೇ ಇರುತ್ತೆ. ಓಕೆ. ಸೊ ಇದರಲ್ಲಿ 2 ಸ್ಪೂನ್ಸ್ ಇದೆ ಅನ್ಸುತ್ತೆ. 2 ಸ್ಪೂನ್ಸ್ ಇದರಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ ಮೇಡಮ್. ಇದೊಂದು ತೋರಣ ನೋಡಿ ಮೇಡಮ್, ತುಂಬಾ ಚೆನ್ನಾಗಿ ಬರ್ತಿದೆ ನಮ್ಮಲ್ಲಿ ವರ್ಕು. ಸೊ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಕ್ಚುಲಿ. ನಿಮ್ಗೆ ಅರೌಂಡ್ ಇದು 3.5 ಫೀಟ್ ಬರುತ್ತೆ ಮೇಡಮ್. ಇದು ಎನಾಮಲ್ ವರ್ಕ್ ಮೇಡಮ್. ನೀವು ಮೇನ್ ಡೋರ್ಗೆ ಹಾಕಿದ್ರೆ ಲೈಕ್ ಸನ್ಲೈಟ್ ಆಗಿರ್ಬೋದು, ಮಳೆ ಬರ್ಬೋದು, ಏನು ಆಗೋದಿಲ್ಲ. ಇದು ಫೇಡ್ ಆಗೋದಿಲ್ಲ. ಎನಾಮಲ್ ವರ್ಕ್ ಹಾಗೇನಿರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಯೂಸ್ ಮಾಡಬಹುದು. ವಾಷೇಬಲ್ ಇದು? ವಾಶ್ ಮಾಡಬಹುದು ಮೇಡಮ್. ಬೇಕಾದ್ರೆ ಸೋಪ್ ವಾಟರ್ ಹಾಕಿ ಡಿಪ್ ಮಾಡ್ಕೋಬಹುದು. ಚೆನ್ನಾಗಿದೆ ಸರ್, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಏನಾದ್ರು ಹಬ್ಬ ಫಂಕ್ಷನ್ಸ್ ಎಲ್ಲ ಹಾಕಕ್ಕೆ ಚೆನ್ನಾಗಿದೆ. ಸಿಲ್ವರ್ ಕಾಂಬಿನೇಷನ್ ಸಿಗುತ್ತೆ ಮೇಡಮ್. ಜಸ್ಟ್ ಆ ಕಡೆ ತೋರಿಸ್ತೀನಿ. ಸಿಲ್ವರ್ ಕಾಂಬಿನೇಷನ್ ಬೇಕಾದ್ರೂ ಸಿಗುತ್ತೆ. ಸೊ ಹತ್ರನೇ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಎರಡೂ ಕೂಡ ಡಿಸ್ಪ್ಲೇ ಆಗಿದೆ. ಒಂದು ಪ್ರಾಡಕ್ಟ್ ಇಲ್ಲ ಇದೆ ನೋಡಿ, ಎನಾಮಲ್ ವಿತ್ ಗೋಲ್ಡ್. ಸೊ ಇದನ್ನು ಪೀಸ್ ಲೆಕ್ಕ ಇರುತ್ತಾ? ಇದೆಲ್ಲ ಪೀಸ್ ಲೆಕ್ಕನೇ ಮೇಡಮ್. ಸೊ ಇದು ರಿಟರ್ನ್ ಗಿಫ್ಟ್ ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಇಲ್ಲ ಓನ್ ಯೂಸ್ಗೂ ತಗೋಬಹುದು, ಮನೆಯಲ್ಲಿ ಯೂಸ್ ಮಾಡೋದಕ್ಕೂ ತಗೋಬಹುದು ಮೇಡಮ್. ಸರ್ ಆಕ್ಚುಲಿ ತುಂಬಾ ಮುದ್ದಾಗಿದೆ, ಕ್ಯೂಟ್ ಆಗಿ ಕಾಣಿಸ್ತಾರೆ. ಎಲಿಫೆಂಟ್ಸ್ ಅಂತೂ ಎಲ್ಲರಿಗೂ ಇಷ್ಟ ಆಕ್ಚುಲಿ. ಸೊ ಇದು ಲಕ್ಕಿ ಬೇಸ್ಡ್ ಅಲ್ಲೂ ಇಡ್ತಾರಲ್ವಾ ಸರ್ ಕೆಲವೊಬ್ರು? ಹೌದು ಮೇಡಮ್. ಇದು ಎಲಿಫೆಂಟ್ಸ್ ಮನೇಲಿ ಇಟ್ಕೊಂಡ್ರೆ ಒಳ್ಳೇದು ಅಂತಾರೆ ಮೇಡಮ್. ಲೈಕ್ ವೆಲ್ತ್, ಸ್ಟ್ರೆಂತ್ ಅಂತಾರೆ ನೋಡಿ. ಇದು 2 ಇಂಚಸ್ ಇಂದ ಬರುತ್ತೆ ಮೇಡಮ್. ಇದು 2 ಇಂಚಸ್ ಸ್ಮಾಲ್ ಸೈಜ್ ಇಂದ ಸಿಗುತ್ತೆ. ಇದು 3 ಇಂಚಸ್ ಮೇಡಮ್. ಇದು ಬಂದಾಗ ಇದು 4 ಇಂಚಸ್. ಸೊ ಇದು ಬ್ಲಾಕ್ ಅಂಡ್ ವೈಟ್ ಮಿಕ್ಸ್ಡ್ ಕಾಂಬಿನೇಷನ್ ಅಲ್ಲಿ ಇದೆ. ಇದು ಗ್ರಾಸ್ ಮೇಲೆ ಇಟ್ಟಿದ್ವಿ, ಸರಿಯಾಗಿ ನಿಂತ್ಕೊಂತಿಲ್ಲ ನೋಡಿ. ಇದು ಬಂದು ಗೋಲ್ಡ್ ಅಂಡ್ ಸಿಲ್ವರ್ ಮಿಕ್ಸ್ ಮೇಡಮ್ ಕಾಂಬಿನೇಷನ್. ಇದು ಬ್ಲಾಕ್ ಅಂಡ್ ಸಿಲ್ವರ್. ಇದು ಕಂಪ್ಲೀಟ್ ಸಿಲ್ವರ್ ಕಲರ್. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಅಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಸಿಗುತ್ತೆ. ತುಂಬಾ ಕ್ಯೂಟ್ ಆಗಿದೆ ನೋಡಿ. ಈ ಎಲಿಫೆಂಟ್ ಅಂತೂ ಮುದ್ದಾಗಿದೆ. ಸೊ ಈ ಎಲಿಫೆಂಟ್ಸ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಮನೇಲಿ ಇಡೋದು ತುಂಬಾ ಒಳ್ಳೇದಂತಾರೆ. ಮತ್ತೆ ಗಿಫ್ಟಿಂಗ್ ಪರ್ಪಸ್ಗೂ ತಗೊಂತಾರೆ. ಓನ್ ಯೂಸ್ಗೆ ಬಿಗ್ ಸೈಜ್ ಇಂದ ಇದೆ ನೋಡಿ. ಸೊ ಇದು ಜರ್ಮನ್ ಸಿಲ್ವರಾ? ಇಲ್ಲ ಮೇಡಮ್, ಇದು ಆಂಟಿಕ್ ಮೆಟಲ್. ಇದು ನೋಡಿ ಮೇಡಮ್, ಡೀಟೇಲಿಂಗ್ ಅಷ್ಟೇ ನಿಮಗೆ ವರ್ಕ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹೌದು ಸರ್, ಮೇಲೆ ಎಲ್ಲ ಎಂಬೋಸ್ಡ್ ಒಂಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಜ್ಯುವೆಲರಿ ಶಾಪ್ಸ್ ಅಲ್ಲೂ ಸೇಲ್ ಮಾಡ್ತಾರೆ ಮೇಡಮ್. ಸೇಮ್ ಪ್ರಾಡಕ್ಟ್. ಇದಕ್ಕೆ ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್ ಮಾಡಿರ್ತಾರೆ. ಡ್ಯೂರಬಿಲಿಟಿನೂ ಇರುತ್ತೆ ಮೇಡಮ್, ಲಾಂಗ್ ಟೈಮ್ ಯೂಸ್ ಮಾಡಬಹುದು. ಇದರಲ್ಲಿ ನೋಡೋದಾದ್ರೆ ಮತ್ತೆ ಇದು ಅಲ್ಯೂಮಿನಿಯಂದು ಮೇಡಮ್. ಸೊ ಆ ತರ ಡಿಫ್ರೆನ್ಶಿಯೇಟ್ ಇರುತ್ತೆ. ಅಲ್ಯೂಮಿನಿಯಂ ಮೆಟಲ್ ಅಲ್ಲಿ ಬಂದಿರುತ್ತೆ. ಇದು ನಿಮಗೆ ಅಷ್ಟೇ ಮೆಟಲ್. ಇದು ಯಾವತ್ತಿಗೂ ಕಲರ್ ಚೇಂಜ್ ಆಗಲ್ಲ ಮೇಡಮ್. ಇದರಲ್ಲಿ ನೋಡಿ ಮತ್ತೆ ನಿಮಗೆ ಗಣೇಶ ಸಿಗತ್ತೆ. ಈ ತರ 3 ಕಾಲ್ ಮನೆ ಸಿಗತ್ತೆ. ಇದರಲ್ಲಿ 3 ಸೈಜಸ್ ಇದೆ ಮೇಡಮ್. 3 ಕಾಲ್ ಮನೆ 8 ಇಂಚಸ್, 10, 12 ಇಂಚಸ್ ಬರುತ್ತೆ. ಇದು ಏನು ಇಂಚ್ ಇದೆ ಸರ್? ಇದು 10 ಇಂಚಸ್ ಬರುತ್ತೆ. 10 ಇಂಚಸ್ ಇನ್ನ ಸ್ಮಾಲ್, ಒಂದು ಬಿಗ್ ಬರುತ್ತೆ. ಹೌದು. ಗಣೇಶನ್ ನೋಡಿ, ಇದೆಲ್ಲ ನಿಮಗೆ ಯಾವತ್ತಿಗೂ ಕಲರ್ ಚೇಂಜ್ ಆಗಲ್ಲ ಮೇಡಮ್ ಅಲ್ಯೂಮಿನಿಯಂದು. ಸೊ ನೋಡಿ, ಇದು ಇಟ್ರೇನು ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಇದು ಆರಾಮಾಗಿ ನಿಂತ್ಕೊಳ್ಳುತ್ತೆ, ಗ್ರಾಸ್ ಮೇಲೆ ನಿಂತ್ಕೊಂತಾ ಇಲ್ಲ ಅಷ್ಟೇ. ಸೊ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಇದು ನೋಡಿದ್ರೆ ಆಂಟಿಕ್ ಫಿನಿಶ್ ಇರೋದು ಮೇಡಮ್. ಇದು ತುಂಬಾ ದೊಡ್ಡ ಸೈಜ್ ನಾನು ತೋರಿಸ್ತಿರೋದು. ಇದು ಮೀಡಿಯಂ ಸೈಜ್ ಮೇಡಮ್. ಇದಕ್ಕಿಂತ ಚಿಕ್ಕದು 2 ಸೈಜ್ ಸಿಗುತ್ತೆ. ಇದಕ್ಕೂ ಚಿಕ್ಕದು ಒಂದು 4-5 ಸೈಜ್ ಇದೆ ಮೇಡಮ್. ಜಸ್ಟ್ ಇಲ್ಲಿ ಸ್ಯಾಂಪಲ್ ಗೆ ನಾನು ವಿಡಿಯೋ ಅಲ್ಲಿ ಎಷ್ಟು ಒಂದು ತೋರಿಸಬಹುದು ಅಂತ 1-2 ತೋರಿಸ್ತಾ ಇದ್ದೀನಿ. ಶಾಪ್ ವಿಸಿಟ್ ಮಾಡಿದ್ರೆ ಇಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ, ನೋಡಿ ತಗೋಬಹುದು ಮೇಡಮ್. ಬಲ್ಕ್ ಕ್ವಾಂಟಿಟಿ ಸಿಗತ್ತೆ ನಿಮಗೆ? ಸಿಗತ್ತೆ ಮೇಡಮ್.
ಇದು ನೋಡಿದ್ರೆ ಮತ್ತೆ ಐಡಲ್ಸ್ ಮೇಡಮ್, ಇದೆಲ್ಲ ಜ್ಯುವೆಲರಿ ಶಾಪ್ ಅಲ್ಲಿ ಇಟ್ಟಿರ್ತಾರಲ್ವಾ, ಸೇಮ್ ಅದೇ ತರ ಐಡಲ್ಸ್. ಇದು ಕವನ್ ಕಫ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದೆಲ್ಲ ಫಿನಿಶಿಂಗ್. ಸೊ ಮೋಸ್ಟ್ಲಿ ಇದು ಕೂಡ ಅಷ್ಟೇ, ನೀವು ಓನ್ ಯೂಸ್ಗೂ ತಗೋಬಹುದು, ಗಿಫ್ಟಿಂಗ್ ಪರ್ಪಸ್ಗೂ ಚೆನ್ನಾಗಿರುತ್ತೆ. ಸಪೋಸ್ ಗೃಹ ಪ್ರವೇಶ ಇದೆ, ಯಾರದೇ ಮನೆಗೆ ಫಂಕ್ಷನ್ ಇದೆ ಅಂದ್ರೆ ಕೊಟ್ರೆ ಅವ್ರು ತುಂಬಾ ಚೆನ್ನಾಗಿ. ಇದರಲ್ಲಿ ಸುಮಾರು ಒಂದು 5-6 ಸೈಜಸ್ ಇದೆ ಮೇಡಮ್. ನಾನು ಇಲ್ಲಿ ನಿಮ್ಗೆ ಇವಾಗ ಒಂದು 3 ಸೈಜಸ್ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಹಸು ಕರು ಎರಡು ಚೆನ್ನಾಗಿರುತ್ತೆ. ಇದ್ರಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ, ಬೇಬಿ ಕೃಷ್ಣ, ಹೌದು, ಲಡ್ಡು ಗೋಪಾಲ ಅಂತ ಹೇಳ್ತಾರೆ ನಾರ್ತ್ ಇಂಡಿಯಾ ಕಡೆ ಎಲ್ಲ. ಸರ್ ತುಂಬಾ ಜನ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಈ ತರ ಕೊಡ್ತಾರಲ್ಲ. ಹೌದು ಮೇಡಮ್, ಕೊಡ್ತಾರೆ, ಪ್ರೆಗ್ನೆಂಟ್ ಇರೋ ಲೇಡೀಸ್ಗೆ ಈ ತರ ಕೊಡ್ತಾರೆ. ಇದು ನೋಡಿ, ಇದ್ರಲ್ಲಿ ಬೇಕು ಈ ತರ ಸಿಲ್ವರ್ ಅಂಡ್ ಬ್ಲೂ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬೆಣ್ಣೆ ಕೃಷ್ಣ ಆಕ್ಚುಲಿ ಮುದ್ದಾಗಿದೆ ಇದೂನು. ಈ ಸೈಜ್ ಅಲ್ಲಿ ಬೇಕು ನಿಮ್ಗೆ ಸಿಲ್ವರ್ ಮತ್ತೆ ವೈಟ್ ಕಾಂಬಿನೇಷನ್ ಸಿಗತ್ತೆ. ಮತ್ತೆ ಇದು ನೋಡಿದ್ರೆ ಬಾಲಾಜಿ ಮೇಡಮ್, ವೆಂಕಟೇಶ್ವರ. ಸೊ ನೀವೇಳೋ ತರ ಇದು ಕಂಪ್ಲೀಟ್ ಸ್ಟ್ಯಾಚು ಹಂಗೆ ನಿಂತಿರೋ ತರ ಇದೆ. ಹೌದು ನೋಡಿ, ಇದರಲ್ಲಿ ಸಿಲ್ವರ್ ಕಾಂಬಿನೇಷನ್ ಸಿಗತ್ತೆ ಮೇಡಮ್. ಎಂಬೋಸ್ಡ್ 3D ತರ ಇದೆಲ್ಲ. ಇದು ನಿಮಗೆ 4.5 ಇಂಚಸ್ 5 ಇಂಚಸ್ ಹತ್ರ ಇರುತ್ತೆ ಚಿಕ್ಕ ಸೈಜು. ಇದ್ರಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದ್ರೆ ಈ ತರ 8 ಇಂಚಸ್ ಅಲ್ಲಿ ಸಿಗತ್ತೆ ನೋಡಿ. 8.5 ಇಂಚಸ್ ಇರುತ್ತೆ, 8 ಸೈಜು ಸಿಗತ್ತೆ. ದೇವ್ರ ಕಲೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡಕ್ಕೆ. ಮತ್ತೆ ಇದ್ರಲ್ಲಿ ನೋಡಿ, ಇದು ಮಾಮೂಲಿ ಗೋಪಾಲ ಕೃಷ್ಣ ಅಂತ ಹೇಳ್ತೀವಲ್ವಾ, ಕೃಷ್ಣ ಅಲ್ಲಿ 3-4 ತರ ವೆರೈಟೀಸ್ ಇದೆ ಮೇಡಮ್. ಇದೆಲ್ಲ ಹೋಮ್ ಡೆಕರ್ ಆಗಿ ಇಟ್ಕೋಬಹುದು, ದೇವ್ರ ಮನೆಯಲ್ಲಿ ಇಟ್ಕೋಬಹುದು ಮೇಡಮ್, ಚೆನ್ನಾಗಿರುತ್ತೆ. ಸೊ ಇದು ಬಿಟ್ಟು ಈ ತರದ್ದು ಇನ್ನೂ ದೊಡ್ಡದಲ್ಲಿ ಇದೆಲ್ಲ ಸರ್, ಇದು ವಿತ್ ಲಕ್ಷ್ಮಿ ಇದೆ. ಹೌದು ಮೇಡಮ್, ಇಲ್ಲಿ ಲಕ್ಷ್ಮಿ ಇರುತ್ತೆ, ಇಲ್ಲಿ ಈ ಕಡೆ ಗಣೇಶ ಇರುತ್ತೆ, ಇಲ್ಲಿ ಮುಂದೆ ಕೃಷ್ಣ, ಇಲ್ಲಿ ಹಸು ಇರುತ್ತೆ ಮೇಡಮ್. ವಿತ್ ಬೆಲ್ ಇದೆಲ್ಲ. ಹೌದು, ಬೆಲ್. ಇದು ನಿಮಗೆ ಗೋಲ್ಡ್ ಆಂಟಿಕ್ ಫಿನಿಶ್, ಇದು ನಿಮಗೆ ಸಿಲ್ವರ್ ಆಂಟಿಕ್ ಫಿನಿಶ್. ಸೊ ಇದೆಲ್ಲ ಪೀಸ್ ಲೆಕ್ಕ ಬರುತ್ತಾ ಹೆಂಗೆ ಸರ್? ಇದೆಲ್ಲ ನಿಮಗೆ ಪೀಸ್ ಲೆಕ್ಕನೇ ಬರುತ್ತೆ ಮೇಡಮ್. ಸೊ ಕಂಪ್ಲೀಟ್ ನಾನು ನಿಮಗೆಲ್ಲ ತೋರಿಸಿರೋದು ಪೀಸ್ ಲೆಕ್ಕ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ ಎಕ್ಸಾಕ್ಟ್ ಪ್ರೈಸಸ್ ಏನಿದೆ ಸೈಜ್ ಮೇಲೆ ಹೇಳ್ತಾರೆ. ಸೊ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸಿಂಗಲ್ ಬಯರ್ಸ್ ದಯವಿಟ್ಟು ಜೆನ್ಯೂನ್ ಬಯರ್ಸ್ ಇದ್ರೆ ಮಾತ್ರ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತಲ್ಲ? ಶಿಪ್ಪಿಂಗ್ ಮಾಡ್ಕೊಡ್ತೀವಿ ಮೇಡಮ್, ಕೊರಿಯರ್ ಮಾಡ್ಕೊಡ್ತೀವಿ. ಕೊರಿಯರ್ ಚಾರ್ಜಸ್ ತುಂಬಾನೇ ಕಡಿಮೆ ತಗೊಂತೀವಿ ಮೇಡಮ್, ಜಾಸ್ತಿ ಏನು ತಗೊಳ್ಳೋದಿಲ್ಲ. ಏನಿದೆ ನಾಮಿನಲ್ ಪ್ರೈಸ್ ಅಷ್ಟೇ ಮೇಡಮ್. ಆ ಕೊರಿಯರ್ ರಿಸಿಪ್ಟ್ ಅವ್ರಿಗೆ ತೋರಿಸ್ತೀವಿ, ಅದರಲ್ಲಿ ಏನು ಚಾರ್ಜಸ್ ಇರುತ್ತೋ ಅಷ್ಟೇ ನಾವು.